ಲಕ್ಷ್ಮಿ ಯಾರ ಹತ್ರ ಇದ್ರೆ ಅವ್ರದೇ ಕಣೋ ಇವತ್ತಿನ ಬೀಡಿ ಖರ್ಚಿಗೆ ಆಯ್ತು. ಹೋಗ ನಿನ್ನ ಇವತ್ತು ಏನಾಯ್ತು ಅಣ್ಣ? ನೋಡಿ ಅಣ್ಣ, ಇಲ್ಲಿಗೆ ಬಂದು ಕಂಟಿ, ನಮ್ಮ ಮನೆಗೆ ತುಂಬಾ ಜನ ಗೆಸ್ಟ್ಗಳು ಬಂದಿದ್ದಾರೆ. ಅವ್ರ ಮುಂದೆ ಇದೆಲ್ಲ ಬೇಕಾ? ಬೇಡ, ಸುಮ್ಮನಿರು ಅಪ್ಪ. ಒಂದಿನ ಸುಮ್ಮನಿರಿಪ್ಪ. ಸರಿ ಆಯ್ತಾಯ್ತು, ನೀನು ಹೇಳಿದೆ ಸುಮ್ಮನಿರ್ತೀನಿ. ಇಲ್ಲ ಅಂದ್ರೆ ಇವನಿಗೆ ಕಂಟಿ ಸುಮ್ಮನಿರು. ಮಯೂರ, ಮಯೂರ, ಮನೆ ಗೆಸ್ಟ್ಗಳು ಬಂದಿದ್ದಾರೆ. ನಮಸ್ಕಾರ ಎಲ್ರಿಗೂ. ಗಂಧದ ಗುಡಿಗೆ ಸ್ವಾಗತ. ನನಗೆ ಕೊಡೋ ಫಸ್ಟು. ಹರಿ ಕಾಣಿಸ್ತಿಲ್ವಲ್ಲ? ಫೋನ್ ಮಾಡೋಂಗೆ. ಹ್ಞೂ, ಅದು ಬೇರೆ ಮಾಡ್ತಾರ ಅವನಿಗೆ. ನಿಮಗೆ ಮದುವೆ ಮಾಡೋಕ್ಕೆ ಅಂತ ಹೆಣ್ಣು ಹುಡುಕ್ತಾ ಇದ್ವಲ್ಲ? ಏನಂತೆ ಒಂದು ಮೇಡಮ್, ಮೇಡಮ್, ಯಾರು ಯಾರು ಇವರು? ಮೇಡಮ್, ನಮ್ಮ ಮೇಡಮ್ ಅಂದ್ರೆ ಮದುವೆ ಆಗೋಯ್ತಾ? ಮೇಡಮ್, ಇದು ಒಂಥರ ಹಾಸ್ಟೆಲ್. ಅದೇ ಬಾಯ್ಸ್ ಹಾಸ್ಟೆಲ್. ಅಯ್ಯೋ, ಈ ಹುಡುಗಿ ಯಾರು? ಅವನನ್ನ ಇವನು ಯಾಕೆ ಮದುವೆ ಆಗಿದ್ದಾನೆ? ನನ್ನ ಮದುವೆ ಕತೆ ಏನಾಯ್ತು? ಇವ್ರಿಗೆಲ್ಲ ಏನ್ ಪಾಡು? ಇದೆಲ್ಲ ನೀವು ನೋಡ್ಬೇಕು ಅಂದ್ರೆ ಅಕ್ಟೋಬರ್ 6ನೇ ತಾರೀಕಿಂದ ರಾತ್ರಿ 8 ಗಂಟೆಗೆ ಕಲರ್ಸ್ ಕನ್ನಡ ಮುಂದೆ ನೀವೆಲ್ಲರೂ ಹಾಜರಾಗಿರ್ಬೇಕು. ಇದೇ ನಮ್ಮ ಶ್ರೀಗಂಧದ ಗುಡಿ. ನನ್ನ ಹೆಸರು ಮುತ್ತುರಾಜ, ಮನೆಯ ದೊಡ್ಡಣ್ಣ. ಮುತ್ತುರಾಜನಿಗೆ ಯಾವಾಗಲೂ ಒಂದೇ ಒಂದು ಕನಸಿರುತ್ತೆ, ಮನೆ ಯಾವಾಗಲೂ ತುಂಬ ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು. ತಮ್ಮಂದರು ತುಂಬ ನೆಮ್ಮದಿಯಿಂದ 3 ಹೊತ್ತು ಊಟ ಮಾಡಿಕೊಂಡು ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋ ಒಂದೇ ಒಂದು ಆಸೆ ಮುತ್ತುರಾಜನಿಗೆ. ಸೊ ಮನೆಯಲ್ಲಿ ತುಂಬ ಸಮಸ್ಯೆಗಳಿದ್ರು ಒಂದಲ್ಲ ಒಂದಿನ ಒಳ್ಳೆ ಟೈಮು, ಒಳ್ಳೆ ದಿನ ನಮಗೂ ಬರುತ್ತೆ ಅಂತ ಒಂದು ಆಶಾಭಾವನೆ ಇಟ್ಕೊಂಡಿರೋವಂಥ ಒಬ್ಬ ವ್ಯಕ್ತಿ ಅಂದರೆ ನಾನು ಮುತ್ತುರಾಜ. ನನ್ನ 2ನೇ ತಮ್ಮ. ನನ್ನ ಹೆಸರು ಸತ್ಯ ಹರಿಶ್ಚಂದ್ರ. ಹರಿ ಏನು ಬೇಕಾದರೂ ಕರಿಬೋದು. ಇಲ್ಲಿ ಅಣ್ಣ ಹೆಂಗೆ ಅಂದರೆ ದೇವ್ರಿದ್ದಾನೆ, ಏನೋ ಒಂದು ಒಳ್ಳೇದು ಮಾಡ್ತಾನೆ, ಕಾಯೋಣ ಅನ್ನೋ ಒಂದು ಪೇಷನ್ಸ್ ಇಟ್ಕೊಂಡಿರ್ತಾನೆ ಯಾವಾಗಲೂ. ಬಟ್ ಹರಿಶ್ಚಂದ್ರ ಹೆಂಗೆ ಅಂದರೆ ಅವ್ನು ಕೊಡೋಕ್ಕಿಂತ ಮುಂಚೆ ನಾವೇ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಂಬೋಣ, ನಾವೇ ನುಗ್ಗೋಣ, ಏನೋ ಒಂದು ಆಗುತ್ತೆ, ಏನೂ ಆಗದೆ ಇರಲ್ಲ ಅನ್ನೋ ಪಾತ್ರ ಹರಿಶ್ಚಂದ್ರದ್ದು. 3ನೇ ತಮ್ಮ ಕಂಠೀರವ. ಅವನು ಸ್ವಲ್ಪ ರಗಡ್ಡು, ಅವನ ಮಾತೆಲ್ಲ ಕೇಳಿ. ಎಲ್ರಿಗೂ ನಮಸ್ಕಾರ. ನಾನು ಕಂಠೀರವ. ಹರಿ ಹೇಳ್ದಂಗೆ ಒಳ್ಳೆ ಆಪರ್ಚುನಿಟಿ ಸಿಗ್ಬೋದು, ಒಳ್ಳೇದಾಗ್ಬೋದು. ಅದೆಲ್ಲ ಈ ಮನೆಗೆ ಆಗಲ್ಲ, ಅದು ಸತ್ಯ, ಅದು ನನಗೆ ಮಾತ್ರ ಗೊತ್ತು. ಸತ್ಯ ಕಹಿ ಅಂತಾರಲ್ಲ, ಆ ಥರ ಅದು ಕಹಿನೇ, ಅದು ನಾವು ಒಪ್ಕೋಬೇಕು. ಬಟ್ ಇವ್ರು ಯಾರೂ ಒಪ್ಕೊಳ್ಳಲ್ಲ. ಹಾಗೆ ನನ್ನ ಪಾತ್ರ. ಓಕೆ, ನಮ್ಮ ಕೊನೆಯ ತಮ್ಮ, ಎಲ್ಲರೂ ಮುದ್ದಿನ ತಮ್ಮ, ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಲವ್ ಮಾಡ್ತಾನ ಇನ್ನೂ ನಮಗೆ ಗೊತ್ತಿಲ್ಲ. ಬಟ್ ನಮ್ಮ ಕೊನೆಯ ತಮ್ಮ ಮಯೂರ. ನನ್ನ ಹೆಸರು ಮಯೂರ. ನಾನು ಇನ್ನೂ ಓದ್ತಾ ಇದ್ದೀನಿ. ಜೀವನದ ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ಒಂದೇನು ಅಂದರೆ ನಮ್ಮ ಅಣ್ಣನ ಮದುವೆ ಆಗಬೇಕು, ಮನೆಗೊಬ್ಬರು ಅತ್ತಿಗೆ ಬರಬೇಕು, ಅದೇ ನನ್ನ ಆಸೆ. ನನಗೆ ಮದುವೆ ಮಾಡಬೇಕು ಅಂತ ಇಷ್ಟೆಲ್ಲ ಹೋರಾಡ್ತಿರೋರು ಕೊನೆಗೆ ಒಂದು ಹುಡುಗಿನ ಮನೆ ಕರ್ಕೊಂಡ್ಬಂದಿದ್ದೆ ನನ್ನ 2ನೇ ತಮ್ಮ, ಅವರೇ ಚಂದನ. ಎಲ್ರಿಗೂ ನಮಸ್ಕಾರ. ನಾನು ಚಂದನ. ನಾನು ಆರ್ಕಿಟೆಕ್ಚರ್ ಓದಿದ್ದೀನಿ. ತುಂಬ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದೀನಿ. ಕಡಿಮೆ ದುಡ್ಡಲ್ಲಿ ಜನರಿಗೆ ಮನೆ ಕಟ್ಟಿಸ್ಬೇಕು, ಸೇವೆ ಮಾಡಬೇಕು ಅನ್ನೋದೇ ನನ್ನ ಕನಸು. ಆದರೆ ಇವಾಗ ಈ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ. ದೇವರೇ ಗತಿ, ಏನಾಗುತ್ತೆ ಗೊತ್ತಿಲ್ಲ. ನಿಮ್ಮೆಲ್ಲರ ಆಶೀರ್ವಾದದಿಂದ ಮನೇನ ಗಂಧದ ಗುಡಿ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಥ್ಯಾಂಕ್ ಯು. ಓಕೆ, ಇದಿಷ್ಟು ಪಾತ್ರದ ಪರಿಚಯ ಮುಖಾಂತರ ನಮ್ಮನ್ನು ನಾವು ತೋರಿಸ್ಕೊಂಡ್ವಿ. ಇದಾದ ನಂತರ ಈ ಪ್ರಾಜೆಕ್ಟ್ ಆಗಬೇಕು, ಆಸ್ ಅ ಶಿಷ್ಯರು ಮಾತಾಡ್ತಾ ಇದ್ದೀನಿ, ಈ ಪ್ರಾಜೆಕ್ಟ್ ಆಗಬೇಕು, ಈ ಪ್ರಾಜೆಕ್ಟನ್ನು ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂದರೆ ನಿರ್ಮಾಪಕರ ಸಹಕಾರ, ಬೆಂಬಲ, ಹಣಕಾಸು, ಅವರ ಶ್ರಮ, ಬೆವರು ಪ್ರತಿಯೊಂದು ಮುಖ್ಯ ಆಗುತ್ತೆ. ನಮ್ಮ ಧಾರಾವಾಹಿಯ ನಿರ್ಮಾಪಕರನ್ನ ತುಂಬ ಹೆಮ್ಮೆಯಿಂದ
ನಿಮ್ಮೆಲ್ರಿಗೂ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಪರೀಕ್ಷಿತ್ ಅವರು ನಿಮ್ಮೆಲ್ರಿಗೂ ಗೊತ್ತೇ ಇದ್ದಾರೆ, ಹಲವಾರು ಧಾರಾವಾಹಿಗಳಲ್ಲಿ ಅವರನ್ನ ನೀವು ನೋಡಿರ್ತೀರಾ, ನಿಮ್ಮೆಲ್ರಿಗೂ ಚಿರಪರಿಚಿತರು. ನಮ್ಮ ಸೀರಿಯಲ್ನ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಆಗಿ ಪರೀಕ್ಷಿತ್ ಸರ್ ಇದ್ದಾರೆ. ಅದಾದ್ಮೇಲೆ ಪ್ರದೀಪ್ ಅವರಿದ್ದಾರೆ. ಪ್ರದೀಪ್ ಅವರು ಈಗಾಗಲೇ ಹಲವಾರು ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿದಂಥವ್ರು, ಅವರು ನಮ್ಮ ಜೊತೆ ಇದ್ದಾರೆ. ಅಂಡ್ ಟೆಲಿವಿಷನ್ ಕ್ಷೇತ್ರದ ಮತ್ತೊಬ್ಬ ದಿಗ್ಗಜ, ಹಲವಾರು ಹಿಟ್ ಸೀರಿಯಲ್ಗಳ ನಿರ್ದೇಶಕ ಹಾಗೂ ನಿರ್ಮಾಪಕ ಆಗಿರುವಂಥ ಸಕ್ರಬೇಲ್ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು 3 ಜನ ನಮ್ಮ ಗಂಧದ ಗುಡಿಯ 3 ಪಿಲ್ಲರ್ಗಳಾದ್ರೆ ಇನ್ನೊಬ್ರು ಪಿಲ್ಲರು ನಮ್ಮ ನಿರ್ದೇಶಕರು. ಅವರ ವಿಷನ್ ಈ ಸೀರಿಯಲ್ನ ಒಂದು ಬ್ಯೂಟಿಫುಲ್ ವೇಯಲ್ಲಿ ತಗೊಂಡೋಗೋ ಥರ ಮಾಡ್ತಾರೆ ಅವರು, ಮಿಸ್ಟರ್ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಇದು ನಮ್ಮ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಒಂದು ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಸೊ ಪ್ರೊಡ್ಯೂಸರ್ ಅವ್ರ ಹತ್ರ ಮೈ ಕೊಟ್ಬಿಡ್ತೀನಿ ಸರ್. ಇದೊಂದು ವಿಶೇಷವಾದ ಧಾರಾವಾಹಿ. ಯಾಕೆಂದರೆ ಯೂಶಲಿ ಟೆಲಿವಿಷನ್ ಸೀರಿಯಲ್ಸ್ ಅಂದಾಗ ಹೆಚ್ಚು ಫೀಮೇಲ್ ಕ್ಯಾರೆಕ್ಟರ್ಸ್ ಮೇಲೆ ಅಥವಾ ಫೀಮೇಲ್ ಪಾತ್ರಗಳ ಮೇಲೆ ಹೆಚ್ಚು ಯಾವಾಗಲೂ ಸರ್ಕ್ಯುಲೇಟ್ ಆಗುತ್ತೆ ಕಥೆ. ಆದರೆ ಫಸ್ಟ್ ಟೈಮ್ ಇಲ್ಲಿ ಒಂದೇ ಒಂದು ಹೆಣ್ಣಿನ ಪಾತ್ರ, ಅದು ನಮ್ಮ ಹೀರೋಯಿನ್. ಅದನ್ನು ಬಿಟ್ಟು 4 ಜನ ಹೀರೋಗಳು. ಮೊದಲನೇದು ನಮ್ಮ ಮುತ್ತುರಾಜ, ಆಮೇಲೆ ಸತ್ಯ ಹರಿಶ್ಚಂದ್ರ. ಹೆಸರಿಗೆ ಸತ್ಯ ಹರಿಶ್ಚಂದ್ರ, ಆದರೆ ಸುಳ್ಳೆ ಆ ಹುಡುಗನ ಮನೆ ದೇವರು. ಯಾವಾಗಲೂ ಸುಳ್ಳು ಹೇಳ್ಕೊಂಡೇ ಜೀವನ ಮಾಡ್ತಾ ಇರ್ತಾನೆ. 3ನೇವನು ಕಂಠೀರವ, 4ನೇವನು ಮಯೂರ. ಸೊ ನಮಗೆ ಈ ಸೀರಿಯಲಲ್ಲಿ 4 ಜನ ಹೀರೋಗಳು ಮತ್ತು ಒಬ್ಬಳು ಹೀರೋಯಿನ್. ಇವನನ್ನು ಮದುವೆ ಆಗ್ತಾರೆ. ಹಾಗಾಗಿ ಇದೊಂದು ಸ್ವಲ್ಪ ವಿಶೇಷವಾಗಿರುವಂಥ ಕಥೆ. ಜೊತೆಗೆ ಶ್ರೀಗಂಧದ ಗುಡಿ ಅನ್ನೋ ಒಂದು ತುಂಬ ಜವಾಬ್ದಾರಿಯುತ ಟೈಟಲ್ ಇಟ್ಕೊಂಡ್ಮೇಲೆ ನಾವು ಆ ಧಾರಾವಾಹಿಯನ್ನು ಕೂಡ ಅದಕ್ಕೆ ತಕ್ಕ ಹಾಗೆ ಮಾಡಬೇಕಾಗತ್ತೆ. ಆ ಥರದಕ್ಕೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ ಕ್ರಿಯೇಟಿವ್ ಟೀಮ್, ಹಾಗೆ ನಮ್ಮ ಆರ್ಟಿಸ್ಟ್ಗಳು, ನಮ್ಮ ನಿರ್ದೇಶಕರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಇದೇ ಅಕ್ಟೋಬರ್ 6ರಿಂದ 8 ಗಂಟೆಗೆ ಬರುತ್ತೆ. ತುಂಬ ವೈಶಿಷ್ಟ್ಯವಲ್ಲದೆ ಇದ್ದರೂ ಕೂಡ ಏನು ಮಾಡಿದ್ದೀವೋ ಅದನ್ನು ಚೊಕ್ಕವಾಗಿ ಮಾಡಿದ್ದೀವಿ. ಬರೀ ಹುಡುಗರೇ ಇರೋದ್ರಿಂದ ಇನ್ನು ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಇದು ಪ್ರೇಕ್ಷಕರಿಗೆ ತಲುಪತ್ತೆ ಅನ್ನೋದು ನನ್ನ ಭಾವನೆ. ಎಲ್ರಿಗೂ ನಮಸ್ತೆ. ನಾನು ಪ್ರದೀಪ್ ಅಂತೇಳಿ. ನಾನು ಕತೆ ಬಗ್ಗೆ ಹೇಳೋದಕ್ಕಿಂತ ಈ ಕತೆ ಹೆಂಗೆ ಬಂತು ಅಂತೇಳಿ ಹೇಳ್ತೀನಿ. ಈ ಹಿಂದೆ ನಾವು ಗೌತಮ್ ಸರು, ನಾವು ಪರೀಕ್ಷಿತ್ ಅವರು ಇನ್ನೊಂದು ಚಾನಲ್ ಒಟ್ಟಿಗೆ ವರ್ಕ್ ಮಾಡಿದ್ವಿ. ಹಾಗಾಗಿ ಮಾಡಿದ್ರೆ ಒಟ್ಟಿಗೆ ಮಾಡೋಣ ಅಂತೇಳಿ ಯಾವಾಗಲೂ ಮಾತಾಡ್ಕೊತಾ ಇದ್ವಿ. ಒಂದು ದಿವಸ ಗೌತಮ್ ಸರ್ ಫೋನ್ ಬಂತು. ಇದೇ ಅಕ್ಷಯ್ ಸ್ಟುಡಿಯೋದಲ್ಲಿ ಮೀಟಿಂಗಿಗೆ ಕರೆದ್ರು. ಫೈನಲ್ ಆಯಿತು ಕತೆ. ಅವತ್ತಿಂದ ಹೀಗೆ ಹೋಗ್ತಾ ಇದೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಚಾನಲ್ನವರು. ಪ್ರಕಾಶ್ ಸರ್, ಗೌತಮ್ ಸರ್, ಸುಧನ್ವ ಸರ್, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಹೆಣ್ಣನ್ನು ತಾಯಿಗೆ ಹೋಲಿಸ್ತೀವಿ, ಹೆಂಡತಿ ಅನ್ಕೋತೀವಿ, ಅತ್ತಿಗೆ ಅಂತೀವಿ. ನೀವೆಲ್ಲ ನೋಡಿದ ಕೂಡಲೇ ಏನನ್ಸುತ್ತೆ, ನೀವು ಪ್ರಮೋ ನೋಡಿದಾಗ ನಿಮಗೆಲ್ಲ ಅನಿಸುತ್ತೆ, ಓ ಇದು ಇವ್ರು 4 ಜನ ಅನ್ಯೋನ್ಯ ಆಗಿದ್ದಾರೆ, ಈ ಹೆಣ್ಮಗು ಬಂದು ಏನೋ ಇದು ಗಬ್ಬೆ ಬರೆಸ್ಬಿಡ್ತಾಳೆ ಅಂತ. ಅದೇ ಈ ಕತೆ ಟ್ವಿಸ್ಟು. ನನಗೆ ತುಂಬ ಇಷ್ಟ ಆಗಿದ್ದು ಅದೇ ಪಾಯಿಂಟು. ಆ ಹೆಣ್ಮಗು ಬಂದು ಆ ಮನೆಗೆ ಏನು ಎಷ್ಟೋ ದೊಡ್ಡ ಕಡಿಮೆ ಖರ್ಚಲ್ಲಿ ದೊಡ್ಡ ಮನೆ ಕಟ್ಟಬೇಕು ಅಂತಿದ್ದವಳು ಒಂದು ಬಿದ್ದು ಹೋಗ್ತಾ ಇರೋ ಮನೆಗೆ ಬರ್ತಾಳೆ. ಆಮೇಲೆ ಅವಳು ಏನು ಮಾಡ್ತಾಳೆ ಅನ್ನೋದು ಕತೆ ನನಗೆ ತುಂಬ ಇಷ್ಟ ಆಯಿತು. ನಾವೆಲ್ಲ ಒಟ್ಟಿಗೆ ಮೊದಲು ಕೆಲಸ ಮಾಡಿದವರು, ಈಗ ಜೊತೆಗೆ ಮತ್ತೊಂದು ಸರಿ ಜೊತೆಗೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಅಂತ, ಪ್ರಕಾಶ್ ಮುಚ್ಚಳಗುಡ್ಡ. ಬೇಸಿಕಲಿ ನಾನು ನಾರ್ತ್ ಕರ್ನಾಟಕದವರು. ಇದು ನನ್ನ ನಿರ್ದೇಶನದ 2ನೇ ಸೀರಿಯಲ್ಲು. ಮೊದಲನೇದು ಸೂರ್ಯವಂಶ ಅಂತ ಉದಯ ಟಿ ವಿಲಿ ಬರ್ತಾಯಿತ್ತು. ಇದು ಗಂಧದ ಗುಡಿ. 2 ಒಳ್ಳೆ ಟೈಟ್ಲ್ಗಳೇ. ಒಂದು ವಿಷ್ಣುವರ್ಧನ್ ಸರ್ದು, ಇನ್ನೊಂದು ಡಾಕ್ಟರ್ ರಾಜ್ಕುಮಾರ್ ಸರ್ದು. ಸೊ ತುಂಬ ಖುಷಿ ಆಗ್ತಾಯಿದೆ. ಸೀರಿಯಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆ ಕತೆ. ಎಲ್ಲರೂ ನೋಡಿ, ನಿಮ್ಮ ಪ್ರೋತ್ಸಾಹ ಎಲ್ಲ ಇರಲಿ. ಪಾತ್ರದ ಪರಿಚಯ ಎಲ್ಲ ಹೇಳಿದ್ದಾರೆ. ಸೊ ಜಾಸ್ತಿ ಹೇಳೋದು ಬೇಡ ಅಂತ ನಾನು ಅನ್ಕೋತೀನಿ. ಸರ್, ಈಗ ಗಂಧದ ಗುಡಿ ಸಿನಿಮಾಗೂ ನಮ್ಮ ಸೀರಿಯಲ್ಗೂ ಸಂಬಂಧ ಇಲ್ಲ. ಒಂದು ಬ್ಯೂಟಿಫುಲ್ ಟೈಟ್ಲು ಗಂಧದ ಗುಡಿ ಅನ್ನೋದು, ಅದು ಅಜರಾಮರ, ಅದನ್ನು ಅಳ್ಸಕ್ಕಂತೂ ಆಗಲ್ಲ. ಅದೇ ಥರದ ಒಂದು ಕತೆ ಇದೆ, ಸರಿನಾ? 4 ಜನ ಒಂದು ಬ್ಯಾಚುಲರ್ಸು ಮನೆಗೆ ಹೋದಾಗ ಏನು ಫೀಲ್ ಆಗುತ್ತೆ, ಆಮೇಲೆ ಒಂದು ಯಾವುದೋ ಒಂದು ಹೆಣ್ಣಿದ್ದಾಗ ಮನೆಗೆ ಹೋದಾಗ ಏನು ಫೀಲ್ ಆಗುತ್ತೆ ಅನ್ನೋ ಒಂದು ಡಿಫ್ರೆನ್ಸ್ ಇರುತ್ತಲ್ಲ ಸರ್. ಸೊ 4 ಜನ ಹುಡುಗರು ಅವರು ಹೆಂಗೆ ಇರ್ತಾರೆ, ಬ್ಯಾಚುಲರ್ಸ್ ಲೈಫ್ನ ಚೇಂಜ್ ಮಾಡೋಕ್ಕೆ ಅಂತ ಒಂದು ಚಂದನ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅದೇ ಚಂದದ ಗುಡಿ, ಗಂಧದ ಗುಡಿನ ಚಂದದ ಗುಡಿ, ಅಂದದ ಗುಂಡಿ ಕೂಡ ಮಾಡೋದಕ್ಕೆ ಚಂದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಸರ್. ಅಲ್ಲಿಂದ ಕತೆ ಶುರು ಆಗುತ್ತೆ. ಇದೊಂದೇ ಫ್ಯಾಮಿಲಿ ಬಗ್ಗೆ ನಡೆದ ಬೇರೆ ಬೇರೆ ಫ್ಯಾಮಿಲಿಗಳು ಇಂಟರ್ಫಿಯರ್ ಆಗುತ್ತೆ ಸರ್? ಇದೆ ಸರ್, ಫ್ಯಾಮಿಲಿ ಟ್ರ್ಯಾಕ್ಗಳಿದ್ದಾವೆ. ಅಂದರೆ ಚಂದನ ತಂದೆ ತಾಯಿ ಕ್ಯಾರೆಕ್ಟರ್ದೊಂದು ಇದಿದೆ, ಏನು ಟ್ರ್ಯಾಕ್ ಇದೆ. ಅದು ಬಿಟ್ಟರೆ ಇವರು ನಟರಾಜ ಕ್ಯಾರೆಕ್ಟರ್ದು ತಂಗಿ ಮತ್ತು ಅಣ್ಣ, ಆ ಥರದ ಕ್ಯಾರೆಕ್ಟರ್ದು ಇದೆ ಸರ್. ಟ್ರ್ಯಾಕ್ ಒಂದು 3 ಟ್ರ್ಯಾಕ್ ಇದೆ ಸರ್. ಶಿಶಿರ್ ಅವರೇ, ಇಲ್ಲಿ ನಿಮ್ಮ ಪೇರು ಯಾರು ಅಂತ ಒಳ್ಳೆ ಕ್ವಶನ್. ಇದು ನಾನು ಕೇಳ್ಬೇಕು, ಯಾರು ಕೇಳಲಿ ಅಂತ ಕಾಯ್ತಾ ಇದ್ದೆ ಇದನ್ನ.
ಫಸ್ಟ್ ಟೈಮ್ ಇನ್ ಮೈ ಕರಿಯರ್ ನನಗೆ ಪೇರಿಲ್ಲ ಸೀರಿಯಲಲ್ಲಿ. ಓಕೆನಾ? ಸೊ ಅದೇ ನನಗೆ ಎಕ್ಸೈಟ್ ಮಾಡಿದ್ದೆ ಅದು. ಫಾರ್ ಎಕ್ಸಾಂಪಲ್, ನಾನು ಇಷ್ಟು ವರ್ಷ ಮಾಡ್ಕೊಂಬಂದಿರೋದು ಒಂದು ಹೀರೋ, ಒಂದು ಹೀರೋಯಿನ್ನು, ಆ ಹೀರೋಯಿನ್ ಮಧ್ಯೆ ಲವ್ವು, ಜಗಳ, ಸಾಮರಸ್ಯ, ತಾರತಮ್ಯ, ಈ ಥರ ತೋರಿಸ್ಕೊಂಡು ಹೋಗುವಂಥ ಕಥೆಗಳನ್ನ ಮಾಡ್ಕೊಂಬಂದಿದ್ದೀನಿ. ಏನಕ್ಕೆ ಗಂಧದ ಗುಡಿ ಅಂತ ಬಂದಿದ್ದೆ ಇದಕ್ಕೆ? ಬಿಕಾಸ್ ತುಂಬ ಕನ್ವೆನ್ಷನಲ್ ಸಬ್ಜೆಕ್ಟ್ ಇದು. ಇಲ್ಲಿ 4 ಜನ ಲೀಡ್ಗಳಂತ ಆಗ್ತಾರೆ. ಅಪ್ಪನೂ ಒಂದು ಮುಖ್ಯವಾಗಿ ಪಾತ್ರವನ್ನು ವಹಿಸ್ತಾರೆ. ಅದೆಲ್ಲದನ್ನು ಮೀರಿ ಮನೆ ಒಂದು ಪಾತ್ರ ವಹಿಸುತ್ತೆ. ಸರ್ ಕೇಳಿದ ಹಾಗೆ ಗಂಧದ ಗುಡಿ ಏನಕ್ಕೆ ಅಂತ ಕೇಳಿದ ಹಾಗೆ, ಮನೆಗೆ ನಾವು ಗಂಧದ ಗುಡಿ ಅಂತ ಏನಕ್ಕೆ ಹೆಸರಿಟ್ಟಿದೀವಿ ಅಂದ್ರೆ, ಆ ಗಂಧದ ಗುಡಿಗೆ ತದ್ವಿರುದ್ಧವಾಗಿರುತ್ತೆ ನಮ್ಮ ಮನೆ. ಸೊ ಆ ಮನೆಯನ್ನ ನಿಜವಾಗ್ಲೂ ಗಂಧದ ಗುಡಿ ಮಾಡಕ್ಕೆ ಇವಳು ಏನಕ್ಕೆ ಬರ್ತಾಳೆ ಅನ್ನೋದೇ ಒಂದು ಕಥೆ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ನನಗೆ ಪೇರಿಲ್ಲ ನಿಮಗೆ ಅಂತ ಹೇಳಿದಾಗ, ಇಲ್ಲಿ ಇವನು ಯಾವ ಥರ ಇರ್ತಾನೆ ಅಂದ್ರೆ, ಮನೆಯಲ್ಲಿ ನಿಮ್ಮ ತಾಯಿ ಯಾವ ಥರ ಇರ್ತಾರೆ, ನಿಮ್ಮೆಲ್ಲರೂ ತಾಯಿಂದಿರು, ನನ್ನ ತಾಯಿ ಯಾವ ಥರ ಇರ್ತಾರೆ, ತಮ್ಮಂದಿರನ್ನ ತನ್ನ ಸ್ವಂತ ಮಕ್ಕಳಂತೆ ಅವ್ರನ್ನ ಜೋಪಾನವಾಗಿ ಕಾಪಾಡಿಕೊಂಡು ಅವರು ಚೆನ್ನಾಗಿ ಬೆಳೆದು ಯಶಸ್ಸು ಕಾಣಬೇಕು ಅನ್ನೋ ಒಂದೇ ಒಂದು ಯೋಚನೆ ಮಾತ್ರ ಅವನಿಗಿರುತ್ತೆ. ಅದು ಬಿಟ್ಟು ಬೇರೆ ಏನೂ ಆಲೋಚನೆ ಇರಲ್ಲ. ಹಾಗಾಗಿ ಅವನಿಗೆ ಯಾವುದೇ ರೀತಿಯಾದಂಥ ಲವ್, ಅಟ್ರಾಕ್ಷನು ಈ ಥರದ್ದು ಯಾವುದೂ ಇರಲ್ಲ. ಅದೊಂದೇ ಅವ್ನ ಗುರಿ ಆಗಿರುತ್ತೆ ಅಷ್ಟೇ. ಅಂದ್ರೆ ಇಡೀ ಸೀರಿಯಲ್ ಸಿಂಗಲ್ ಸಿಂಹ ಅಂತನಾ? ಹೇಳಕ್ಕಾಗಲ್ಲ ಸರ್, ಒಂದು ಸಿಮ್ಮಿಣಿ ಬರ್ಬೋದು ಮುಂದಕ್ಕೆ, ಗೊತ್ತಿಲ್ಲ ನನಗೆ. ಶಿಶಿರಲ್ಲಿ ತ್ಯಾಗರಾಜ್ ಆಗಿ. ನಮಸ್ತೆ ಸರ್. ನಮಸ್ತೆ. ಮುತ್ತುರಾಜ್ ನಿಮ್ಮ ಕ್ಯಾರೆಕ್ಟರ್. ಹಾಂ ಸರ್. ಹಾಂ, ತ್ಯಾಗರಾಜ್ ಆಗಿ ಪಾತ್ರ ನಿರ್ವಹಿಸ್ತಾ ಇದ್ದೀರಾ ಅಂತ ಹೇಳ್ಬೋದು ಸರ್. ಹೌದು, ಮೋಸ್ಟ್ಲಿ ಕನ್ನಡ ಸಿನಿಮಾದ ತ್ಯಾಗರಾಜ ರಮೇಶ್ ಅರವಿಂದ್ ಸರ್ ಅಂತ ಹೇಳ್ತಾರೆ. ಈಗ ಟೆಲಿವಿಷನ್ ಅಲ್ಲಿ ಈ ಸೀರಿಯಲ್ ಮುಂದೆ ಟೆಲಿಕಾಸ್ಟ್ ಆದ್ಮೇಲೆ ತ್ಯಾಗರಾಜ ಮುತ್ತುರಾಜ ಅಂತ ಹೇಳ್ಬೋದು. ಅವನ ಪಾತ್ರನೇ ಆಗಿದೆ ಸರ್. ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ತಮ್ಮಂದಿರಿಗೋಸ್ಕರ, ಅವ್ರ ಖುಷಿಗೋಸ್ಕರ ತನ್ನ ಎಲ್ಲವನ್ನೂ ತ್ಯಾಗ ಮಾಡುವಂಥ ಪಾತ್ರನೇ ಮುತ್ತುರಾಜನ್ ಪಾತ್ರ. ಸೊ ಅವನು ಹಂಗೆ ಇರ್ತಾನೆ ಅವನು. ನನಗೆ ಆಕ್ಚುಲಿ ಈ ಕತೆ ತಗೊಂಬಂದಾಗ ಚಾನಲ್ ಪ್ರಕಾಶ್ ಸರ್ ಹೇಳಿದ್ದೆ ಈ ಒಂದು ಪಾತ್ರ ನಿಮ್ಮ ಒಂದು ನೇಚರ್ ಏನಿದೆ, ನಿಮ್ಮ ಒಂದು ವ್ಯಕ್ತಿತ್ವ ಏನಿದೆ, ಅದಕ್ಕೆ ಟೈಲರ್ ಮೇಡ್ ಪಾತ್ರ. ಹಾಗಾಗಿ ನಿಮ್ಮನ್ನು ಬಿಟ್ಟು ಬೇರೆ ಆಪ್ಷನ್ಸೇ ಇಟ್ಕೊಂಡಿಲ್ಲ ನಾವು ಅಂತ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು ಹೇಳಿದ್ರು. ಬಿಕಾಸ್ ಬಿಗ್ ಬಾಸ್ ಅಲ್ಲಿ ನನ್ನ ವ್ಯಕ್ತಿತ್ವ ನೋಡಿಕೊಂಡು ಇದೇ ರೀತಿ ನಿಮ್ಮ ಒಂಚೂರು ಒಂದು ಸಾಮರ್ಥ್ಯ ಇದೆ ನಿಮ್ಮ ಪಾತ್ರಕ್ಕೂ ನಿಮಗೂ ಅಂತ ಹೇಳಿ ಕೊಟ್ಟಂತ ಪಾತ್ರ. ಸೊ ತ್ಯಾಗರಾಜ ಅಂತ ಆಗ್ಬೋದು. ಇಲ್ಲ, ತ್ಯಾಗರಾಜ ಏನಿಲ್ಲ, ಒಂದು 100 ಎಪಿಸೋಡ್ ಆದ್ಮೇಲೆ ಬರ್ತಾರೆ ಯಾರೊಬ್ರು. ಸರ್, ಈ ಸೀರಿಯಲ್ಗೂ ಮತ್ತೆ ಮನೆಗೂ ರಿಯಾಲಿಟಿ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಬ್ಬ ತಮ್ಮ ಗ್ಯಾರೇಜಲ್ಲಿ ವರ್ಕ್ ಮಾಡ್ತಾರೆ, ಒಬ್ಬ ತಮ್ಮ ಕಾರ್ ಡ್ರೈವರು, ಇನ್ನು ದೊಡ್ಡ ಅಣ್ಣ ಅಂತೂ ದುಡಿತಾನೆ ಇರ್ತಾರೆ. ಸೊ ಮನೆ ಬ್ಯಾಚುಲರ್ ಇದ್ದಾಗ ಮನೆ ಗಲೀಜಾಗಿರೋದು ಓಕೆ, ಮತ್ತೆ ನೆಲ ಸರಿ ಇಲ್ಲ, ಇದೆಲ್ಲ ದುಡಿಯೋ ಮಕ್ಕಳಿಗೆ ರಿಯಾಲಿಟಿ ಇದೆಯಾ? ಮೇಡಮ್, ಅಷ್ಟೊಂದು ನೀಟಾಗಿರಲ್ಲ ಅಂತ. ಗಲೀಜ್ ಅಂದ್ರೆ ತುಂಬಾ ಗಲೀಜಲ್ಲ. ಒಂದು ನೀಟ್ ನೋಡ್ಲಿಲ್ಲ ನಾವು. ಹಾ ಮೇಡಮ್. ಕದ ಕಿತ್ತೋಗುತ್ತೆ, Okay, ಫ್ಯಾನ್ okay. ಕಿತ್ತೋಗುತ್ತೆ. ದುಡಿಯೋ ಮಕ್ಳು ಯಾರಾದ್ರೂ ಒಳ್ಳೆ ಫ್ಯಾನ್ ಇಟ್ಕೊಂಡಲೆ ಹಳೆ ಕಾಲದ ಫ್ಯಾನ್ ಇಟ್ಕೊಂಡಿರ್ತಾರ? ಅಂದ್ರೆ ತೀರಾ ಬಡತನ ತರ ತೋರಿಸಿದೀರ ನೀವು, ಏನೂ ಇಲ್ಲ ಅನ್ನೋ ತರ. ಹಾ ಮೇಡಮ್, ಅದಕ್ಕೊಂದು ಕಾರಣ ಇದೆ. ಏನಂದ್ರೆ ಕತೆ ಪ್ರಕಾರ ಇವ್ರಿಗದು ಅವರ ತಂದೆ ಕಡೆಯಿಂದ ಬಳುವಳಿಗೆ ಬಂದಿರುವಂತ ಒಂದು ಆಸ್ತಿ ಇರುತ್ತೆ. ಆ ಆಸ್ತಿ, ಆ ಮನೆ ಲಿಟಿಗೇಷನ್ ಅಲ್ಲಿ ಇರುತ್ತೆ. ಅದಕ್ಕೆ ಏನೇ ಒಂದು ಹೊಸದಾಗಿ ಪೇಂಟ್ ಮಾಡೋದಾಗ್ಲಿ, ಏನೋ ಒಂದು ಹೊಸದಾಗಿ ಏನೋ ಒಂದು ಐಟಮ್ ತರೋದಾಗ್ಲಿ ಮಾಡಿದ್ರೆ, ಅದೇ ಹೇಳಿದ್ನಲ್ಲ, ನಟರಾಜ ಅನ್ನೋ ಒಂದು ತಂಗಿ ಕ್ಯಾರೆಕ್ಟರ್ ಮತ್ತೆ ಒಂದು ಅಣ್ಣನ ಕ್ಯಾರೆಕ್ಟರ್ ಇದೆ, ಅದು ಬಂದು ಜಗಳ ತೆಗಿತಾ ಇರುತ್ತೆ. ಅದು ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಪರೀಕ್ಷಿತ್ ಸರ್, ಥ್ಯಾಂಕ್ ಯು. ನಿಮ್ಮ ಈ ಪ್ರಶ್ನೆ ನಿಮಗೆ ಮತ್ತು ಸಕ್ರೆಬೆಲ್ ಶ್ರೀನಿವಾಸ್ ಅವ್ರಿಗೆ, ರವಿ ಮಾತಾಡ್ತೀನಿ ಇಲ್ಲಿ. ಅಂದರೆ ಶ್ರೀ ಗಂಧದ ಗುಡಿ ಅನ್ನುವಂಥ ಈ ಒಂದು 2 ವಿಷಯದಲ್ಲಿ ಸ್ಟ್ರೇಟ್ ಅವೇ ಇಲ್ಲಿ 2 ವಿಷಯ ದೊಡ್ಡ ವಿಷಯಕ್ಕೆ ಕನೆಕ್ಟ್ ಆಗುತ್ತೆ. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ, ದೊಡ್ಡ ಮನೆ. ಆ್ಯಂಡ್ ಈ ಕಥೆಯ ಪ್ಲಾಟ್ ನೋಡಿದಾಗ, ಅಂದರೆ ನಾವು ಕಂಡಂಥ ಪ್ಲಾಟ್ ನೋಡಿದಾಗ, ಇಲ್ಲಿ ಯಜಮಾನ್ ಅಂದರೆ ಒಂದು ಧಾರಾವಾಹಿಯ ಮೂಲಕವೂ ಇಬ್ಬರು ದಿಗ್ಗಜರನ್ನ ಕನೆಕ್ಟ್ ಆಗುವಂತಹ ರೀತಿಯಲ್ಲಿ ತೋರಿಸುವಂತಹ ಪ್ರಯತ್ನ ಈ ಕಥಾ ಹಂದರದಾಗಿದೆಯಾ ಅಂತ ನನಗೆ ಆ್ಯಸ್ ಅ ಪರೀಕ್ಷಿತ್, ನಿಮಗೆ ಮತ್ತು ಸಕ್ರೆಬೆಲ್ ಶ್ರೀನಿವಾಸ್ ಆಗಿ ನನ್ನ ಪ್ರಶ್ನೆ. ಬಿಕಾಸ್ ಸಕ್ರೆಬೆಲ್ ಶ್ರೀನಿವಾಸ್ ಅವರು ಪ್ರೂವ್ ಮಾಡಿದ್ದಾರೆ, ಅದ್ಭುತವಾದ ಸೀರಿಯಲ್ ಕೊಟ್ಟವರು. ವಿ ರೆಸ್ಪೆಕ್ಟ್ ಯು ಲಾಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಬೇಕು ನನಗೆ. ಇಲ್ಲ, ಅದು ಮೇಯ್ನ್ ಸಿನಿಮಾಗಳಿಗೆ ಆ ಥರ ಏನೂ ಕನೆಕ್ಟ್ ಆಗಲ್ಲ. ಇದು ಕೇವಲ ಮನೆಯ ಹೆಸರಷ್ಟೇ ಶ್ರೀಗಂಧದ ಗುಡಿ ಅಂತ ಆಗಿರುತ್ತೆ. ಬಟ್ ಈ 4 ಪಾತ್ರದ ಒಂದು ಸರ್ಕಮ್ಸ್ಟೆನ್ಸಸ್ ಏನಿದೆ, ಅದು ಆ ಎಲ್ಲ ದಿಗ್ಗಜ ನಟರು ಮಾಡಿರುವಂತಹ ಪಾತ್ರದ ಪ್ರಕೃತಿಯೇ ಆಗಿರುತ್ತೆ. ಉದಾಹರಣೆಗೆ ಮುತ್ತುರಾಜ್ ಅಂದು ತುಂಬ ಸೌಮ್ಯ ಸ್ವಭಾವ, ಇವನು ದಾರಿ ತಪ್ಪಿದ ಮಗ, ಅವನು ಯಾವಾಗಲೂ ರೆಬಲ್ ಸ್ಟಾರು, 3ನೇ ಅವನು. ಕೊನೆ ಅವನು ತುಂಬ ಸಿಂಪಲ್ಲು, 3 ಜನ ಅಣ್ಣಂದ್ರೆ ಚೆನ್ನಾಗಿದ್ರೆ ಸಾಕು ಅನ್ನೋ ಥರ. ಸೊ ನಮಗೆ ಒಂದು ಸೀರಿಯಲಲ್ಲಿ ನೋಡಿ, ಒಬ್ಬ ಹೀರೋ ಒಂದು ಕೋಪಿಷ್ಟ ಆಗಿರ್ತಾನೆ ಅಥವಾ ಸೌಮ್ಯ ಸ್ವರೂಪಿ ಆಗಿರ್ತಾನೆ. ಇಲ್ಲಿ ನಮಗೆ 4 ಪಾತ್ರದ ಹೆಚ್ಚು ಕಮ್ಮಿ ನವರಸಗಳು ಬಂದಾಗ ಆಗ್ಬಿಡುತ್ತೆ. ಕೊನೆಗೆ ಅವಳು ಬಂದು ಆ 4 ಜನನ ಒಂದು ದಾರಿಗೆ ತರ್ತಾಳ. ಅವ್ರು ಹೇಳಿದಾಗೆ ಅಷ್ಟು ಕೊಳಕಾಗಿರೋ ಮನೆಯನ್ನ ಸಸ್ಟೈನಬಲ್ ಮಾಡಬೇಕು ಇಡೀ ದೇಶಕ್ಕೆ ಅಂತ ಹೊರಟಿರ್ತಾಳೆ ಅವಳು. ಬಟ್ ತನ್ನ ಮನೆಯೇ ಆ ಪರಿಸ್ಥಿತಿನಲ್ಲಿರುತ್ತೆ. ಅದನ್ನು ಅವಳು ಸರಿ ಮಾಡ್ತಾಳ ಅನ್ನೋದೇ ಕಥಾಹಂದರ. ಬಟ್ ಅದು ಯಾವುದೇ ಆ ಹಳೆ, ಯಾಕಂದರೆ ದೊಡ್ಡ ಮನೆಯ 3 ಜನರು ಆ ಸಿನಿಮಾವನ್ನು ಮಾಡಿದ್ದಾರೆ, ಶ್ರೀಗಂಧದ ಗುಡಿ. ಸೊ ಅದಕ್ಕೂ ಮತ್ತು ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರ ಅಣ್ಣ ಅವರ ಅಭಿಮಾನಿ ಆಗಿರೋದ್ರಿಂದ ಮಕ್ಕಳಿಗೂ ಅಣ್ಣವರಿಗೆ ಸಂಬಂಧಪಟ್ಟ ಹೆಸರು, ಅವರ ಮನೆಗೂ ಅಣ್ಣ ಅವರ ಸಂಬಂಧಪಟ್ಟ ಹೆಸರು ಇಟ್ಟಿರ್ತಾರೆ. ಇಷ್ಟೇ ಕಥೆ.
ಸರ್ ನೀವು ಅವಾಗಲೇ ಹೇಳಿದ್ರಿ ಹುಡುಗರ ಸ್ಟೋರಿ ಇದು ಚೆನ್ನಾಗಿರುತ್ತೆ ಅಂತ. ಹುಡುಗಿ ಬಂದಮೇಲೆ ಅಲ್ವಾ ಚೆನ್ನಾಗಾಗೋದದು. ಆ್ಯಕ್ಚುಲಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ, ಧನ್ಯವಾದಗಳು. ಅವನು ನಟರಾಜ ಒಬ್ಬ ಲಾರಿ ಡ್ರೈವರ್ ಆಗಿರ್ತಾನೆ. ಅವನ ಅಣ್ಣವ್ರ ಅಭಿಮಾನಿ ಆಗಿರೋದ್ರಿಂದ ಆ ಲಾರಿಗೆ ಗಂಧದ ಗುಡಿ ಅಂತ ಹೆಸರು ಹಾಕ್ಕೊಂಡಿರ್ತಾನೆ. ನೀವು ನೋಡಿರ್ಬೋದು, ಆ ಲಾರಿ ನೇಮ್ ಪ್ಲೇಟೇ ತಂದು ಆ ಮನೆ ಮುಂದೆ ಹಾಕ್ಕೊಂಡಿರ್ತಾನೆ ಅವನು. ಅಷ್ಟೇ, ಅದ್ರ ಉದ್ದೇಶ ಇನ್ನೇನೂ ಇಲ್ಲ. ಹೆಣ್ಮಗು ಬಂದಮೇಲೆ ಒಳ್ಳೇದಾಗದು, ಅದೇ ಹೇಳಿದೆ ನಾನು, ಹೆಣ್ಮಕ್ಳಿಗೆ ಆ್ಯಕ್ಚುಲಿ ಶಾಪ. ಎಲ್ಲದರಲ್ಲೂ ಏನು ಮಾಡ್ತಾರೆ ಅಂದರೆ, ಕೂಡು ಕುಟುಂಬ ಇರುತ್ತೆ, ಒಬ್ಳು ಬಂದ್ಲು ಅಂದರೆ ಹಾಳಾಯಿತು ಅಂತ ಹೇಳ್ತಾರೆ. ಇದು ಆಪೋಸಿಟ್ ಆಗಿದೆ. ಆಮೇಲೆ ತುಂಬ ಡಿಫ್ರೆಂಟ್ ಆಗಿದೆ, ನಮ್ಗೆ ತುಂಬ ಇಷ್ಟ ಆಗಿದ್ದೆ ಅದು. ಆಮೇಲೆ ಒಂದು ಚಾನಲ್ಲಿಗೂ ತುಂಬ ಧೈರ್ಯ ಬೇಕು. ನೀವು ಫಸ್ಟ್ ಪ್ರಮೋ ನಿಮಗೆ ತೋರಿಸ್ಲಿಲ್ಲ ಇಲ್ಲಿ, ನೀವು ಫಸ್ಟ್ ಪ್ರಮೋ ನೋಡಿ. ಒಂದು ಹೆಣ್ಮಗು, ಒಂದು ಮೆಗಾ ಸೀರಿಯಲ್ ಮಾಡೋದೇ ಒಂದು ಹೆಣ್ಮಕ್ಳಿಗೋಸ್ಕರ, ಹೆಣ್ಮಕ್ಳು ಇರಬೇಕು ಅಂತ. ಫಸ್ಟ್ ಪ್ರಮೋಲಿ ಒಂದು ಹೆಣ್ಣು ಫೇಸೇ ಇಲ್ಲ ಆ ಪ್ರಮೋಲಿ. ಅಲ್ಲೇ ನಿಮಗೊಂದು ಏನೋ ಬೇರೆ ಮಾಡಿದ್ದಾರೆ ಅಂತ ಅನ್ಸತ್ತೆ. ಧನ್ಯವಾದಗಳು. ಶಿಶಿರ್ ಸರ್, ಈಗ 100 ಎಪಿಸೋಡ್ ಆದಮೇಲೆ ಅವರು ಹೀರೋಯಿನ್ ಬರ್ತಾರೆ ಅಂತಂದ್ರು. ಮೇ ಬಿ ಈ ಸೀರಿಯಲಲ್ಲಿ ಟ್ವಿಸ್ಟ್ ಯಾವಾಗ ಬೇಕಿದ್ರು ಕೊಡ್ಬೋದು, ಐಶ್ವರ್ಯ ಏನಾದರೂ ಬರ್ತಾರ ಅಂತ. ಮೇಡಮ್ ನಂಗೆ ಗೊತ್ತಿಲ್ಲ ಮೇಡಮ್, ಏನೋ ಗೊತ್ತಿಲ್ಲ, ಪ್ರೊಡ್ಯೂಸರ್ ಕೇಳಿ ನನಗೆ ಗೊತ್ತಿಲ್ಲ ಮೇಡಮ್. ಏನೋ ಬರ್ಬೋದೇನೋ, ಬಂದರೆ ಚೆನ್ನಾಗಿರುತ್ತೆ. ನೀವು ಹೇಳಿದ್ರಿ ಬಿಗ್ ಬಾಸ್ ಅಲ್ಲಿ ನಾನು ಇರೋದನ್ನ ನೋಡಿ, ನನ್ನ ವ್ಯಕ್ತಿತ್ವ ನೋಡಿ ಈ ಸೀರಿಯಲ್ಗೆ ಆಯ್ಕೆ ಮಾಡಿದ್ರು ಅಂತ. ಅಂದರೆ ಎಲ್ಲರ ಜೊತೆ ಹೊಂದಾಣಿಕೆ ಇರ್ತಾ ಇತ್ತು ನಿಮಗೆ, ಸೊ ಹಾಗಾಗಿ ಅವರು ಹೊಂದಾಣಿಕೆ ಇರ್ತಾ ಇತ್ತು. ದೊಡ್ಡ ಮಗನ್ಗೆ ಅದೇ ಥರ ಸೊಸೆ ಬೇಕಲ್ವಾ, ಅದಕ್ಕೆ. ಹೌದು ಮೇಡಮ್, ಆ ಥರ ಹೊಂದಾಣಿಕೆ ಅವರು ಮನೆಗೆ ಸೊಸೆಯಾಗಿ ಬಂದರೆ ನನಗೂ ಖುಷಿನೇ, ಮನೆಯವ್ರಿಗೂ ಚೆನ್ನಾಗೇ ಇರುತ್ತೆ. ಬಿಗ್ ಬಾಸ್ ಮನೇಲಿ ಐಶ್ವರ್ಯ ಅವ್ರದ್ದು ಹೊಂದಾಣಿಕೆ ಚೆನ್ನಾಗಿತ್ತು. ಮೇಡಮ್ ಮನೆಯವ್ರ ಜೊತೆ ಹೊಂದಾಣಿಕೆ ಚೆನ್ನಾಗಿತ್ತ, ನನ್ನ ಜೊತೆ ಹೊಂದಾಣಿಕೆ ಚೆನ್ನಾಗಿತ್ತು. ಶಿಶಿರ್ ಅವರು ಚೆನ್ನಾಗಿತ್ತು, ಬೇರೆಯವ್ರ ಜೊತೆನೂ ಚೆನ್ನಾಗಿ ಬರೀತಿದ್ರು ಅವರು. ಮೇಡಮ್ ನೋಡೋಣ ಮುಂದೆ ಶಿಶಿರ್ ಅವ್ರು ಬೇಕು ಅಂದರೆ ಕರ್ಸೋಣ. ಸರ್ ನಾನೇನು ಬೇಕು ಸರ್ ಅಂದರೆ ಸಂಜನಾ ಅವರಿಗೆ. ಹಲೋ, ನಮಸ್ತೆ. ನಮಸ್ತೆ. 1 ವರ್ಷದ ನಂತರ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾ ಇದ್ರಿ, ಜೊತೆಗೆ ಎಜುಕೇಷನ್ ಕೂಡ ನಡೀತಾ ಇತ್ತು. ಈ ಸೀರಿಯಲ್ನ ಒಪ್ಕೊಳ್ಳೋದಕ್ಕೆ ಮೇನ್ ರೀಸನ್ ಏನಾದರೂ ಇದೆಯಾ? ಖಂಡಿತ ಇದೆ. ಆ್ಯಕ್ಚುಲಿ ನಾನು ಒಪ್ಕೊಳ್ಳೋಂಥ ಮನಸ್ಥಿತಿಲಿ ಇರಲಿಲ್ಲ. ಬಟ್ ನಂಗೆ ಫಸ್ಟು ಪ್ರದೀಪ್ ಸರ್ ಕಾಲ್ ಮಾಡಿದ್ದು ಈ ಪ್ರಾಜೆಕ್ಟ್ಗೆ. ನನಗೆ ಅವ್ರು ಮುಂಚೆಯಿಂದನೂ ಪರಿಚಯ. ಅವ್ರು ಆವಾಗಲೇ ಹೇಳಿದರು, ನಾನೊಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದಾಗ ನಾವು ಒಟ್ಟಿಗೆ ಕೆಲಸ ಮಾಡೋಣ ಫ್ಯೂಚರಲ್ಲಿ ಸಂಜನಾ ಅಂತ. ತುಂಬ ಲಾಂಗ್ ಬ್ಯಾಕೇ ಹೇಳಿದರು. ಬಟ್ ಈಗಲೂ ನಾನು ಓದ್ತಿದ್ದೀನಿ, ಎಜುಕೇಷನ್ ಈಗಲೂ ನಡೀತಿದೆ. ಸೊ ಎಲ್ಲೋ ನನಗೆ ಸ್ವಲ್ಪ ಡೈಲಮದಲ್ಲಿದ್ದೆ. ಬಟ್ ಅವ್ರು ಹೇಳಿದ್ರು, ಒಂದು ಸಲ ಮೀಟಿಂಗ್ ಬಾ, ಕತೆ ಕೇಳು, ಕ್ಯಾರೆಕ್ಟರ್ ಕೇಳು, ಆಮೇಲೂ ನಿನಗೆ ಹಾಗೆ ಅನಿಸಿದ್ರೆ ಮುಂದೆ ಮಾತಾಡೋಣ ಅಂತ. ಸೊ ಒಂದ್ಸಲ ಎಲ್ಲರ ಜೊತೆ, ಟೆಕ್ನಿಕಲ್ ಟೀಮ್ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ಮೇಲೆ, ಕತೆ ಕೇಳಿದ್ಮೇಲೆ, ಪಾತ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನನಗೆ ಇಲ್ಲ ಅಂತ ಹೇಳೋದಕ್ಕೆ ಯಾವುದೇ ಕಾರಣ ಸಿಗಲಿಲ್ಲ. ಆ್ಯಂಡ್ ನಾನು ಎಜುಕೇಷನ್ಗೂ ಎಲ್ಲ ರೀತಿಲೂ ಸಪೋರ್ಟ್ ಮಾಡ್ತೀವಿ ಅಂತ ಪ್ರೊಡಕ್ಷನ್ ಹೌಸೂ ಹೇಳ್ತು, ಆ್ಯಂಡ್ ಚಾನೆಲ್ ಕಲರ್ಸ್ ಕಡೆಯಿಂದನೂ ನನಗೆ ಅದೇ ಥರ ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಸೊ ಐ ಥಾಟ್ ವೈ ನಾಟ್, ಬಿಕಾಸ್ ಈ ಥರ ಒಂದು ಕಾನ್ಸೆಪ್ಟ್ ಕನ್ನಡ ಸೀರಿಯಲ್ ಹಿಸ್ಟ್ರಿಲೇ ಮೊದಲನೇ ಸಲ ತಗೋತಿರೋದ್ರಿಂದ ಇದು ಲೈಫಲ್ಲಿ ಒನ್ ಟೈಮ್ ಆಪರ್ಚುನಿಟಿ ಥರ ನನಗನ್ನಿಸ್ತು. ಆ್ಯಂಡ್ ಟೈಟಲ್ ಕಾರ್ಡ್ ನೋಡ್ತಿದ್ರೇ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಪಾತ್ರದಲ್ಲಿ ನಾನು ಕಾಣಿಸ್ಕೊತಿದ್ದೀನಿ ಅಂತ. ಸೊ ಎಲ್ಲ ರೀತಿಲೂ ಯೋಚನೆ ಮಾಡಿ, ಓಕೆ ಇದನ್ನ ನಾನು ಇಲ್ಲ ಅನ್ನೋಕ್ಕಾಗಲ್ಲ ಅಂತ ದೃಢವಾಗಿ ನನಗನ್ನಿಸ್ತು. ಸೊ ಹಾಗೆ ಒಪ್ಕೊಂಡ್ಬಿಟ್ಟೆ. ಐ ಥಿಂಕ್ ಇಟ್ ವಾಸ್ ಮೋರ್ ಲೈಕ್ ಹಾರ್ಟಿ ಡಿಸಿಷನ್, ಜಸ್ಟ್ ಇನ್ ಅ ಫ್ಲೋ. ಸುಬ್ಬಣ್ಣ ಅವರೇ, ಸುಬ್ಬಣ್ಣ ಸಿನಿಮಾ ಸ್ಟುಡಿಯೋ ಬ್ಯುಸಿ ಇರೋರು ಸೀರಿಯಲ್ ಹೆಂಗೆ ಟೈಮ್ ಓದ್ಕೊಂತೀರಾ ಅಂತ? 14 ವರ್ಷ ಆಯಿತು ಮೆಗಾ ಸೀರಿಯಲ್ ನಾನು ಮಾಡಿ. ಮಧ್ಯದಲ್ಲಿ 14 ವರ್ಷದಲ್ಲಿ ಒಂದು 5 ದಿನ ಮಾತ್ರ ಕೆಲಸ ಮಾಡಿದೆ ಸೀರಿಯಲ್ಗೋಸ್ಕರ. ಸೀರಿಯಲ್ ಮಾಡೋದೇ ಬೇಡ ಅಂದ್ಕೊಂಡಿದ್ದೆ. ಹಳೆ ಗೆಳೆಯ ಸಕ್ಕರೆಬೈಲು ಶ್ರೀನಿವಾಸು ಒಂದಿನ ಫೋನ್ ಮಾಡಿದ್ರು, ಸೀರಿಯಲ್ ಮಾಡ್ತೀಯನೋ ಅಂತ ಅಂದ್ಬಿಟ್ಟು. ನೀನು ಫಸ್ಟು ಆ ಕುಲದಲ್ಲಿ ಕೀಳಾವುದು ಸಿನಿಮಾ ರಿಲೀಸ್ ಆಗಿತ್ತು ಜನವರಿನಲ್ಲಿ. ಆ ಸಿನಿಮಾ ಒಂದು ಸ್ವಲ್ಪ ನೋಡ್ಬಿಡಪ್ಪ ನೀನು.
ಅವತ್ತೇ ಸಂಜೆ ಹೋಗಿ ಸಿನಿಮಾ ನೋಡ್ಕೊಂಬಂದು ಮಾರದಿನ ಫೋನ್ ಮಾಡಿದ್ರು, ಭಾಳ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದೀನಿ, ನಮ್ಮ ಸೀರಿಯಲ್ ಮಾಡ್ತೀನಿ ಅಂದರು. ನೋಡೋಣ ನಾನು ಹೇಳ್ತೀನಿ ಅಂದೆ. ಮತ್ತೊಂದು ದಿನ ಫೋನ್ ಮಾಡಿದ್ರು, ಸಂಜೆ ಸಿಟಿ ಇನ್ಸ್ಟಿಟ್ಯೂಟ್ಗೆ ಬಂದ್ಬಿಡು, ಒಂದು 5 ಗಂಟೆಗೆ ಪ್ರದೀಪು ಮತ್ತು ಪರಿ ಬರ್ತಾ ಇದ್ದಾರೆ. ಅವತ್ತೇ ಅವರಿಬ್ಬರು ಪರಿಚಯ ಆಗಿದ್ದೆ ನನಗೆ. ಹೋದೆ, ಕತೆ ಬಗ್ಗೆ ಹೇಳಿದ್ರು, ತುಂಬ ಇಷ್ಟ ಆಯಿತು, ಮಾಡ್ತೀನಿ ಅಂತಂದೆ. ಭಾಳ ನಾನು ಇದುವರೆಗೂ ಮಾಡದೇ ಇರೋಂಥ ಒಂದು ಪಾತ್ರ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅಣ್ಣ ಅವರ ಕಟ್ಟ ಅಭಿಮಾನಿ ಆಗಿರೋದ್ರಿಂದ ಅವರ ಚಿತ್ರದ ಹೆಸರು ಮತ್ತು ಅವರ ಚಿತ್ರದಲ್ಲಿ ಬರುವಂಥ ಪಾತ್ರದ ಹೆಸರುಗಳನ್ನ ನಾನು 4 ಮಕ್ಕಳಿಗೆ ಇಟ್ಟಿರ್ತೀನಿ. ಸೊ ಯಾವಾಗ ನೋಡಿದ್ರು ಕುಡಿಯೋದು, ಒಂಥರ ಬೇಜವಾಬ್ದಾರಿ ಮನುಷ್ಯ, ಯಾವುದಕ್ಕೂ ಸ್ಪಂದಿಸಲ್ಲ. ಸೊ ನನ್ನ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಪಂದಿಸೋದು ಅಂತಂದರೆ ನನ್ನ ದೊಡ್ಡ ಮಗ ಮುತ್ತುರಾಜ. ಸೊ ಇವರೆಲ್ಲ ಏನೇ ಕೀಟ್ಲೆ ಮಾಡಿದ್ರು ಆತ ಬಂದು ಸರಿಪಡಿಸ್ತಾ ಇರ್ತಾನೆ. ಭಾಳ ಒಳ್ಳೆ ಕ್ಯಾರೆಕ್ಟ್ರು 14 ವರ್ಷ ಆದಮೇಲೆ ಸಿಕ್ತು. ಯಾಕೆಂದರೆ ನನ್ನ ಮೆಂಟಾಲಿಟಿಗೆ ಸೀರಿಯಲ್ ಆಗಲ್ಲ ಅಂತಲೇ ಬಿಟ್ಬಿಟ್ಟಿದ್ದೆ. ಸುಮಾರು ಆಫರ್ಸ್ ಬಂತು, ಆಗಲ್ಲ ಅಂತ ಬಿಟ್ಬಿಟ್ಟಿದ್ದೆ. ಒಂದು ಗೆಳೆತನಕ್ಕೆ ಕಟ್ಟು ಬಿದ್ದು ಈ ಸೀರಿಯಲ್ ಒಪ್ಕೊಂಡೆ. ಸೊ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ಡೈರೆಕ್ಟ್ರೆ, ಎಲ್ಲರಿಗೂ ರಾಜ್ಕುಮಾರ್ ಸಿನಿಮಾ ಇಟ್ಟಿದ್ದೀರಾ, ಅಪ್ಪನಿಗೆ ಯಾಕೆ ಬಿಟ್ರಿ ಅಂತ. ಅಪ್ಪಂಗೆ ವೀರಬಾಹು ಅಂತ ಇಡ್ಬೋದಾಗಿತ್ತಲ್ಲ? ಇಲ್ಲ ಸರ್, ಆ ಥರ ಪಾತ್ರದ ಹೆಸರು ನಟರಾಜ ಅಂದರೆ ಅವರು ಫ್ಯಾಮಿಲಿ ಕಡೆಯಿಂದ ಬಂದಿರುತ್ತೆ. ಅದು ಇವ್ರು ಅಣ್ಣವ್ರ ಫ್ಯಾನ್ ಆದಮೇಲೆ ಇವ್ರ ಮನಸ್ಸು ಹೊತ್ತು ತನ್ನ ಮನೆಗೆ ತನ್ನ ಮಕ್ಕಳಿಗೆ ಅವ್ರ ಹೆಸರು ಇಟ್ಕೊಂಡಿರ್ತಾರೆ ಸರ್, ಅಷ್ಟೇ. ತಮ್ಮ ಹೆಸರನ್ನ ಅವ್ರು ಚೇಂಜ್ ಮಾಡ್ಕೊಂಡಿಲ್ಲ. ಬೇರೆ ಬೇರೆ ಥರ ಮಾತಾಡ್ತಾ ಇರ್ತಾರೆ. ಸೊ ಇಬ್ಬರು ಹೆಂಡ್ತಿದ್ದೀರಿ ನನಗೆ, ಜೋಡಿ ಅಂದರೆ ಅರ್ಥ ಮಾಡ್ಕೊ ನೀನು. ಅದಕ್ಕೆ ಈ ಸೀರಿಯಲ್ದೇ ಹೇಳ್ತಾ ಇರೋದು, ಈ ಸೀರಿಯಲ್ದೇ ಬೇರೆ ಹೇಳಲಿಲ್ಲ ನಾನು, ಸೀರಿಯಲ್ದೇ ಹೇಳ್ತಾ ಇರೋದು ಮೋಕ್ಷೇಂದ್ರ, ಸೀರಿಯಲ್ದೇ ಹೇಳ್ತಾ ಇರೋದು. ಅದು ಎಲ್ಲಿಗೆ ಬರುತ್ತೆ, ಅದು ಏನಾಗುತ್ತೆ, ಇಬ್ಬರು ಹೆಂಡ್ತಿರು ಯಾರು, ಇಬ್ಬರು ಹೆಂಡ್ತಿನಲ್ಲಿ 4 ಜನ ಮಕ್ಕಳು ಯಾರ ಮಕ್ಕಳು ಏನು ಅನ್ನೋದು ನನಗೂ ಇನ್ನೂ ಅರ್ಥ ಆಗಿಲ್ಲ. ಕತೆ ಮುಂದೆ ಹೋಗ್ತಾ ಇದ್ದಂಗೆ ಅರ್ಥ ಆಗುತ್ತೆ. ನಿಮಗೆ ಎಷ್ಟಿದೆಯೋ ಅಷ್ಟೇ ನನಗೂ ಗೊತ್ತಿದೆ. ನನ್ನ ಕ್ಯಾರೆಕ್ಟರ್ ಮಾತ್ರ ನಾನು ತಿಳ್ಕೊಂಡು ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ಪ್ರಶ್ನೆ? ಬೇರೆ ಆರ್ಟಿಸ್ಟ್ಗಳು ಯಾರು ಬರ್ತಾರಾ ಮಧ್ಯದಲ್ಲಿ ಏನಾದ್ರು? ಸರ್ ಬರ್ತಾರೆ ಸರ್, ಕೆಲವೊಂದು ಪಾತ್ರಗಳಿದ್ದಾವೆ. ಒಂದು ಪೇರು ಇವ್ರಿಗೂ ಅಂತ ಅಂದ್ಕೊಂಡಿದ್ದೀವಿ, ಮುತ್ತುರಾಜ್ ಅವ್ರಿಗೂ ಪೇರು ಅಂತ ಅಂದ್ಕೊಂಡಿದ್ದೀವಿ, ಕಂಠೀರವ್ರಿಗೂ ಪೇರು ಅಂತ ಅಂದ್ಕೊಂಡಿದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ಮಯೂರಾಗೂ ಪೇರ್ ಆಗುತ್ತೆ. ಇವ್ರ ಪೇರ್ ಅಂತೂ ಆಲ್ರೆಡಿ ಆಗಿದೆ. ಇವ್ರ ಫ್ಲ್ಯಾಶ್ ಬ್ಯಾಕು ಮುಂದೆ ಹೋಗ್ತಾ ಮೊದಲನೇ ಹೆಂಡ್ತಿ, 2ನೇ ಹೆಂಡ್ತಿ, ಅವರೇ ಹೇಳಿದ್ರಲ್ಲ ಇಬ್ಬರು ಹೆಂಡ್ತಿ ಅಂತ, ಹೋಗ್ತಾ ಓಪನ್ ಆಗಿ ಒಂದೊಂದೇ ಈರುಳ್ಳಿ ಲೇಯರ್ ಥರ ಒಂದೊಂದೇ ಓಪನ್ ಆಗ್ತಾ ಹೋಗುತ್ತೆ ಸರ್. ಶೂಟಿಂಗ್ ಎಲ್ಲೆಲ್ಲಿ ಆಡ್ಸೋಣ ಸರ್, ಆಡ್ಸೋಣ ಫ್ಲಾಶ್ ಬ್ಯಾಕ್ ಎಲ್ಲ ಆಡ್ಸೋಣ. ಆಮೇಲೆ ಇದರಲ್ಲಿ ಟ್ರ್ಯಾಕ್ಗಳಿದೆ ಸರ್, 3 ಟ್ರ್ಯಾಕ್ ಇದೆ ಸರ್ ಇದರಲ್ಲಿ. ಒಂದೇ ಟ್ರ್ಯಾಕ್ ಅಲ್ಲ, 3 ಟ್ರ್ಯಾಕ್ ಇದೆ. 3 ಕಡೆ ಕತೆ ಹೋಗುತ್ತೆ ಬಿಗಿನಿಂಗಿಂದ. ಶೂಟಿಂಗ್ ಏನಾದ್ರು ಬೇರೆ ಬೇರೆ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಲೊಕೇಶನ್ಗಳು ಬೇರೆ ಬೇರೆ ಊರುಗಳು ಆ ಥರ ಏನಾದ್ರು, ರಾಜ್ಯಗಳು? ಔಟ್ಡೋರ್ ಇದೆ, ಚಿಕ್ಕಮಗಳೂರು, ಕೊಪ್ಪ, ಸಕಲೇಶ್ಪುರ, ಈ ಕಡೆದೆಲ್ಲ ಔಟ್ಡೋರ್ ಶೂಟು ಇದೆ, ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದ್ಭುತವಾದಂಥ ಪ್ರಯತ್ನ, ಒಂದು ಮನಸ್ಸಿನಿಂದ ತುಂಬ ಒಳ್ಳೆ ಉದ್ದೇಶಗಳನ್ನು ಇಟ್ಕೊಂಡು ಮಾಡ್ತಿರೋಂಥ ಒಂದು ಪ್ರಾಜೆಕ್ಟ್ ಇದು. ಅಷ್ಟೇ ಚೊಕ್ಕವಾಗಿ ತುಂಬ ಪ್ರೀತಿಯಿಂದ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ದಯವಿಟ್ಟು ಅಕ್ಟೋಬರ್ 6ನೇ ತಾರೀಕು ರಾತ್ರಿ 8 ಗಂಟೆಯಿಂದ ದಯವಿಟ್ಟು ನಮ್ಮ ಶ್ರೀ ಗಂಧದ ಗುಡಿ ಧಾರಾವಾಹಿಯನ್ನು ಎಲ್ಲರೂ ನೋಡೋ ಹಾಗೆ, ಅವ್ರಿಗೆ ತಲುಪಿಸೋ ಹಾಗೆ ದಯವಿಟ್ಟು ನೀವೆಲ್ಲರೂ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ, ನೀವೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಪ್ರಕಾಶು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ಆರ್ಟ್ ವರ್ಕ್ ಬಂದುಬಿಟ್ಟು ಮಂಜುನಾಥ್ ಅಂತೇಳಿ ಮಾಡಿದ್ದಾರೆ. ಆಮೇಲೆ ಯೋಗರಾಜ್ ಭಟ್ರು ಲಿರಿಕ್ಸ್ ಬರೆದಿದ್ದಾರೆ, ಗೋಸ್ಪೀರ್ ಅವ್ರು ಬರೆದಿದ್ದಾರೆ ಲಿರಿಕ್ಸು. ನಮ್ಮ ಕಂಟೆಂಟ್ ಹೆಡ್ ಬಂದುಬಿಟ್ಟು ಗೌತಮ್ ಅವರು ಚಾನಲಿಂದ. ಅವರಂತೂ ಪ್ರತಿ ದಿವಸ ನಾವು ಮಿಸ್ ಆಗ್ಬೋದು ಸೆಟ್ಟಿಗೆ, ಅವರಂತೂ ಒಂದು ದಿವಸನೂ ಮಿಸ್ ಇಲ್ಲ. ಗೌತಮ್ ಅವರು, ಸುಷ್ಮಾ ಮೇಡಮ್ ಆ್ಯಂಡ್ ಪ್ರಕಾಶ್ ಸರ್, ಸುಧನ್ವ ಸರ್, ನಮ್ಮ ಪ್ರೋಮೋ ಮಾಡಿದ್ದು ಸುದರ್ಶನ್ ಸರ್, ಇವ್ರಿಗೆಲ್ರಿಗೂ ನಾವು ತುಂಬ ಧನ್ಯವಾದಗಳು ಹೇಳ್ತೀವಿ. ಥ್ಯಾಂಕ್ ಯು ಸರ್. ಗೌತಮ್ ಸರ್ ನೀವೆಲ್ಲ ಇದ್ದೀರಾ? ಥ್ಯಾಂಕ್ ಯು ಸರ್. ಅಂದರೆ ಸರ್ ಪ್ರದೀಪ್ ಸರ್ ಹೇಳಿದಾಗ ಟೆಕ್ನಿಷಿಯನ್ಸ್ ಟೀಮ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಅಲ್ಲೊಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಫೋರ್ ವಿ ಫಿನಿಶ್. ಒಂದು ಸಿನಿಮಾ ಅಂತ ಬಂದಾಗ ಯೂಶಲಿ ಪಾತ್ರವರ್ಗ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾರೋ, ತಾಂತ್ರಿಕ ವರ್ಗ ಕೂಡ ಅದಕ್ಕಿಂತ ಸ್ಟ್ರಾಂಗ್ ಆಗಿರಬೇಕು ಅಂತ ಒಂದು ಸಿನಿಮಾನ ಮಾಡುವಂಥ ಒಂದು ವಾಡಿಕೆ. ಆದರೆ ನಮ್ಮ ಗಂಧದ ಗುಡಿ ತಂಡ ಅಂತ ಬಂದಾಗ ತಾಂತ್ರಿಕ ವರ್ಗ ಅದ್ಭುತವಾಗಿರುವಂಥ, ತುಂಬ ಸ್ಟ್ರಾಂಗ್ ಆಗಿರುವಂಥ ಟೆಕ್ನಿಷಿಯನ್ಸ್ ಟೀಮ್ ನಮ್ಮ ಜೊತೆ ಇದ್ದಾರೆ. ಸ್ಪೆಷಲಿ ಕಾಂತರಾಜು ಅವ್ರ ಬಗ್ಗೆ ಮಾತಾಡ್ತಾ ಇದ್ರು DOP ಅವರು. ಪ್ರತಿಯೊಂದು ಶಾಟು, ಅದರ ಮೂಡು, ಅದರ ಲೈಟು ಹಿಂಗೇ ಬರಬೇಕು, ಇದೇ ಥರ ಆಗಬೇಕು ಅಂತ
ನಿರ್ದೇಶಕರು DOP ಇಬ್ಬರು ಕೂತ್ಕೊಂಡು ಪ್ರತಿಯೊಂದು ಸೀನ್ಗೂ ಒಂದು ಮೂಡ್ನ ಕ್ರಿಯೇಟ್ ಮಾಡ್ತಾರೆ. ಸೊ ನಾವು ಪ್ರತಿ ಒಂದು ಎಪಿಸೋಡ್ಗಳು ನೆನ್ನೆ ಆ್ಯಕ್ಚುಲಿ ಒಂದು 2 ಎಪಿಸೋಡ್ ನೋಡಿದೆ ನಾನು ಕೂತ್ಕೊಂಡು, ಮೊದಲನೇ ಬಾರಿ ನೋಡಿದ್ದು ನಾನು ಪೂರ್ತಿ ಕಂಪ್ಲೀಟ್ ಎಪಿಸೋಡ್ಸ್ ಮ್ಯೂಸಿಕ್ ಆದ್ಮೇಲೆ ನೋಡಿದಂಥದ್ದು. ನಿಜವಾಗ್ಲೂ ಯಾವುದೋ ಒಂದು ಸಿನಿಮಾ ನೋಡಿ ಹೊರಗಡೆ ಬಂದಂಥ ಒಂದು ಫೀಲು, ನಾನೇ ಆ ಪಾತ್ರನ ಆ್ಯಕ್ಟ್ ಮಾಡಿದ್ರು ಅಥವಾ ನನ್ನ ಜೊತೆ ಇರೋರೇ ಆ್ಯಕ್ಟ್ ಮಾಡಿದ್ರು, ಕಣ್ಣಂಚಲ್ಲಿ ನೀರು ಬಂದಂಥ ಒಂದು ಫೀಲು. ಸೊ ಈ ಥರ ಆಗಿ ಒಂದು ಸಿನಿಮಾ ಮಟ್ಟಿನ ಕ್ವಾಲಿಟಿನ ತೊಗೊಂಬರುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಎಲ್ರಿಗೂ ಈ ಸೀರಿಯಲ್ ಮುಖಾಂತರ ಒಂದು ಒಳ್ಳೆ ಫೀಲಿಂಗ್ನ ಕೊಡಬೇಕು, ಒಂದು ಒಳ್ಳೆ ಭಾವನೆನ ಹಂಚಬೇಕು ಈ ಗಂಧದ ಗುಡಿಯ ಮುಖಾಂತರ ಅಂತ ಮಾಡ್ತಿರೋವಂಥ ಒಂದು ಚಿಕ್ಕ ಪ್ರಯತ್ನ ಇದು. ಸೊ ಆಮೇಲೆ ಇನ್ನೊಂದು ಮೈನ್ ಬಿಟ್ಬಿಟ್ಟೆ ನಾನು, ಇದರ ಸ್ಕ್ರೀನ್ ಪ್ಲೇ ಬಂದುಬಿಟ್ಟು ಮಿಸ್ಟರ್ ತಮಿಳ್ದಾಸನ್ ಅಂತೇಳಿ ಮಾಡ್ತಾ ಇದ್ದಾರೆ. ಆಮೇಲೆ ಸ್ಕ್ರಿಪ್ಟ್ ರೈಟಿಂಗು ಸತ್ಯಕಿ ಅಂತೇಳಿ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮದು ಎಡಿಟ್ರು ಇವನು ವಿನಾಯಕ್ ಅಂತೇಳಿ ಮಾಡ್ತಾ ಇದ್ದಾರೆ. ಇವ್ರು 3 ನಮ್ಮದು ಟೆಕ್ನಿಷಿಯನ್ಸ್. ರೀಮೇಕೆ ಇದು ತಮಿಳದು ಕತೆ ಎಳೆ ತೊಗೊಂಡಿದ್ವಿ ನಾವು, ಬಟ್ ಇಲ್ಲಿ ನೆಗೆಟಿವಿಟಿ ತಗೋಕ್ಕಂಗೆ ನಾವು ಚೇಂಜ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಮೂಲ ಸ್ಕ್ರಿಪ್ಟ್ ತಮಿಳಿಂದ ತಗೊಂಡಿದ್ದೀವಿ, ಅದ್ರ ಮೇಲೆ ಸ್ವಲ್ಪ ಬಿಲ್ಡ್ ಮಾಡಿದ್ದೀವಿ. ರಿಮೇಕ್ ಇದು. ನಾನು ಈ ಹಿಂದೆನೂ ತುಂಬ ಮೆಗಾ ಸೀರಿಯಲ್ ಆ್ಯಕ್ಟ್ ಮಾಡಿದ್ದೀನಿ. ಆ ಪ್ರೊಡಕ್ಷನ್ಗಳಿಗೂ ಈ ಪ್ರೊಡಕ್ಷನ್ಗೂ ಬಹಳ ವ್ಯತ್ಯಾಸ ಇದೆ. ನನಗೆ ಆಶ್ಚರ್ಯ ಆಗುತ್ತೆ, ಸೀರಿಯಲ್ನ ಈ ರೀತಿ ಮಾಡ್ತಾ ಹೋದರೆ ಹೇಗೆ ಅಂತಂದ್ಬಿಟ್ಟು. ಒಂದೊಂದು ಸೀನ್ನ ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯೆನ್ಸು. ಸಿನಿಮಾದಲ್ಲೂ ಮಿನಿಮಮ್ 2 ಸೀನು 3 ಸೀನ್ ಮಾಡ್ತಾ ಇರ್ತೀವಿ. ಒಂದೊಂದು ಸೀನ್ ಮಾಡೋದಕ್ಕೆ ಮಿನಿಮಮ್ 2 ದಿನ ತೊಗೊಳ್ತಾ ಇದ್ದೀವಿ ನಾವು. ಮಿನಿಮಮ್ ಯಾವುದೇ ಸೀನು 1 ದಿನಕ್ಕೆ ಮುಗಿದಿಲ್ಲ ನನಗೆ. ಸೊ ಎಷ್ಟೋ ಸತಿ ಪ್ರಕಾಶ್ ಅವ್ರ ಮೇಲೆ ಸಿಡಿಮಿಡಿಗೊಂಡಿದ್ದು ಇದೆ ನಾನು. ನಮ್ಮನ್ನು ಕೂರಿಸ್ಕೊಂಡು 8 ಗಂಟೆಗೆ ಸಾಕು ಪ್ಯಾಕಪ್ ಆಯ್ತು ನಿಮ್ಗೆ ಹೋಗು ಅನ್ಬೋದು ಈ ಥರ. ಬಹಳ ಚೆನ್ನಾಗಂತೂ ಬರ್ತಾಯಿದೆ ಸೀರಿಯಲ್ಲು. ನನಗೆ ಸೀರಿಯಲ್ ಧಾರಾವಾಹಿ ಕ್ಷೇತ್ರದಲ್ಲಿ ಹೊಸ ಅನುಭವ ಇದು. 2011ವರೆಗೂ ನಾನು ಭಾಳಷ್ಟು ಸೀರಿಯಲ್ಗಳಲ್ಲಿ ಮಾಡಿದ್ದೆ. ಒಂದು ಬ್ಯಾಡ್ ಇನ್ಸಿಡೆಂಟಿಂದ ನಾನು ಸೀರಿಯಲ್ ಮಾಡೋದು ಅಂತ ಬೇಡ ಅಂತ ಬಿಟ್ಟೆ. ಕೇಳ್ತಾನೆ ಇದ್ರು, ಈಗೆಲ್ಲ 2 ಮಂತ್ಸ್ ಬ್ಯಾಕೂ ಕೇಳ್ತಾಯಿದ್ರು. ಆಮೇಲೆ ನಾನು ನನ್ನ ಗ್ರೂಪಲ್ಲಿ ಟ್ರೈಲರು ಟೀಸರು ರಿಲೀಸ್ ಮಾಡಿದಾಗ ಎಷ್ಟು ಜನ ಫೋನ್ ಮಾಡಿದ್ರೆ ಯಾವುದು ಹೊಸ ಸಿನಿಮಾ ಅಂತ. ಅಲ್ಲಿ ಟೈಟ್ಲ್ ಕಾರ್ಡಲ್ಲಿ ಬರುತ್ತೆ ಸೀರಿಯಲ್ ಅಂತ, ಆದರೂ ಸುಮ್ಮನೆ ಅದು ಯಾವುದೂ ನೋಡಲ್ಲ ಅವರು. ಯಾವ ಸಿನಿಮಾ ಸುಬಣ್ಣ, ಯಾವಾಗ ರಿಲೀಸು, ತುಂಬ ಚೆನ್ನಾಗಿ ಬಂದಿದೆ ಅಂದರೆ ನಮ್ಮ ಕಾಂತರಾಜು ಆ ರೀತಿ ಕ್ವಾಲಿಟಿ. ಅದಕ್ಕೆ ಅವ್ರಿಗೆ ಸಪೋರ್ಟಿವ್ ಆಗಿ ಪ್ರೊಡ್ಯೂಸರ್ಸು ಮತ್ತು ಡೈರೆಕ್ಟ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀವಿ. ಟೋಟಲ್ ಆರ್ಟಿಸ್ಟ್ಗಳು ಚೆನ್ನಾಗಿ ಬರ್ತಾಯಿದೆ. ಇನ್ನು ನಿಮ್ಮ ಸಹಕಾರ ಬೇಕು ನಮಗೆ. ನಮಸ್ಕಾರ ಸರ್. ಹಾಂ ಸರ್. ಇಲ್ಲ ಸರ್, ಅದು ಬಿಗಿನಿಂಗ್ ಇದ್ದಾಗ ಸ್ವಲ್ಪ ಬೇಕಾಗುತ್ತೆ ಸರ್. ಆ ಶಾರ್ಟು ಈ ಶಾರ್ಟು ಅದನ್ನೇ ಹೇಳಿದ್ರಲ್ಲ, ಒಂದು ಸೀನು ಒಂದು ದಿವಸಕ್ಕೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನಂಬರ್ ಆಫ್ ಶಾರ್ಟ್ಸು ತೊಗೊಳ್ಬೇಕಾದಾಗ ಏನೋ ಇಮಿಡಿಯೇಟಾಗಿ ಕ್ರಿಯೇಟಿವ್ ಆಗಿ ಇದೊಂದು ಶಾರ್ಟ್ ತೊಗೊಂಡ್ಬಿಡೋಣ ಅಂದಾಗ ಸಡನ್ನಾಗಿ ಇವ್ರನ್ನ ಲೇಟಾಗಿ ಕಳಿಸೋದು, ಬೇಗ ಬಿಡೋದು ಮಾಡಿದಾಗ ಸ್ವಲ್ಪ ನಮಗೆ ಶಾರ್ಟ್ ವೈಸ್ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಬಿಗಿನಿಂಗ್ ಅಷ್ಟೇ ಸರ್. ಅದಾದಮೇಲೆ ಒಂದು 50-100 ಎಪಿಸೋಡ್ ಆದಮೇಲೆ ಇವ್ರುಗಳೇ ಇರಲ್ಲ, ಅಣ್ಣ 6 ಗಂಟೆ ಸಾಕು 8 ಗಂಟೆ ಸಾಕು. ಈ ಪ್ರಶ್ನೆನ ದಿವಸ ಬೆಳಗಾದ್ರೆ ನಾವು ಪ್ರಕಾಶ್ ಅವ್ರಿಗೆ ಕೇಳ್ತೀವಿ ಸರ್, ದಿವಸ ಕರೆಸ್ಬೇಕು ಅವರನ್ನ ಅಂತೇಳಿ. ಇಲ್ಲ ಸರ್, ಹೋಗ್ತಾ ಅದು ಟೈಮಿಂಗ್ಸು ಫಿಕ್ಸ್ ಮಾಡ್ಕೋತೀವಿ ಸರ್. ನನ್ನ ಪಾತ್ರದ ಬಗ್ಗೆ ಸ್ವಲ್ಪ ಡೆಪ್ತಲ್ಲಿ ಹೇಳಬೇಕಂದ್ರೆ, ಈ ಚಂದನ ಅನ್ನೋ ಪಾತ್ರ ಏನಿದೆ, ನಾನು ಮುಂಚೆ ಮಾಡಿರೋಂಥ ಪಾತ್ರಗಳಿಗಿಂತ ತುಂಬ ಡಿಫ್ರೆಂಟ್ ಇದೆ. ಬಿಕಾಸ್ ನಾನು ಮುಂಚೆ ಮಾಡಿರೋ 2 ಪಾತ್ರ ಆ್ಯಸ್ ಲೀಡ್ ಸೀರಿಯಲಲ್ಲಿ ತುಂಬ ನನಗೆ ಹತ್ತಿರವಾಗಿತ್ತು ಸಂಜನಕ್ಕೆ. ಬಟ್ ಚಂದನದಲ್ಲಿ ಅವಳು ತುಂಬ ಆ್ಯಂಬಿಷಿಯಸ್, ನಾನು ಆ್ಯಂಬಿಷಿಯಸ್ ಬಿಟ್ಟರೆ ಬೇರೆ ಯಾವ ರೀತಿಯೂ ನನಗೆ ಅಷ್ಟು ಸಿಮಿಲರ್ ಅಂತ ಅನಿಸ್ಲಿಲ್ಲ. ಸೊ ತುಂಬ ಚಾಲೆಂಜಿಂಗ್ ಇರುತ್ತೆ ಅಂತ ಅನಿಸ್ತು. ಆ್ಯಂಡ್ ಇನ್ನೊಂದು ಬಂದು ನಮ್ಮ ಶ್ರೀ ಗಂಧದ ಗುಡಿ ಧಾರಾವಾಹಿ ಕಾಮಿಕಲ್ ಡ್ರಾಮಾ. ಸೊ ಇಟ್ಸ್ ನಾಟ್ ಲೈಕ್ ಎನಿ ಅದರ್ ನಾರ್ಮಲ್ ಸೀರಿಯಲ್, ಬರೀ ಡ್ರಾಮಾ ಇಲ್ಲ, ಕಾಮಿಕಲ್ ಡ್ರಾಮಾ ಇರೋದ್ರಿಂದ ಕಾಮಿಡಿ ಟೈಮಿಂಗ್ಸ್ ಎಲ್ಲ ತುಂಬ ಮುಖ್ಯ ಆಗುತ್ತೆ. ನಾನು ಪರ್ಸ್ನಲಿ ಕಾಮಿಕಲ್ ಕ್ಯಾರೆಕ್ಟರ್ಸ್ ಮಾಡಿಲ್ಲ ಆ್ಯಸ್ ಅನ್ ಆ್ಯಕ್ಟರ್. ಸೊ ಇಲ್ಲಿ ಅದು ನನಗೆ ಒಂದು ಚಾಲೆಂಜ್ ಇರುತ್ತೆ, ಜನರ ಮನಸ್ಸು ಗೆಲ್ಲಕ್ಕೆ ಇನ್ ಕಾಮಿಡಿ ಸ್ಟ್ರೀಮ್ ಆಲ್ಸೋ ಅಂತ ನನಗನ್ನಿಸ್ತು. ದಟ್ ಈಸ್ ಅನದರ್ ರೀಸನ್ ಈ ಪ್ರಾಜೆಕ್ಟ್ ನಾನು ಯಾಕೆ ಒಪ್ಕೊಂಡೆ ಅಂತ. ಬಟ್ ನನಗೆ ಆ ಪಾತ್ರದ ಒಳಗೆ ಇಳಿಯೋದಕ್ಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಆ್ಯಕ್ಚುಲಿ ಪ್ರಕಾಶ್ ಸರು ಹೇಳ್ತಿದ್ರು ನನಗೆ, ಇದು ಕಾಮಿಕಲ್ ಡ್ರಾಮಾ, ಸೊ ನೀವು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡೋ ಕಡೆ ಮಾಡಬೇಕಾಗತ್ತೆ, ನೀವೆಲ್ಲ ಕಡೆ ಸಟಲ್ ಆಗಿ ನಾನು ನ್ಯಾಚುರಲ್ ಆಗಿ ಮಾಡ್ತೀನಿ ಅಂದರೆ ಆಗಲ್ಲ, ಸ್ವಲ್ಪ ಡಯಲಾಗ್ ಮಾಡಬೇಕಾಗತ್ತೆ, ಆ ಇನ್ಹಿಬಿಷನ್ಸಿಂದ ಹೊರಗೆ ಬರಬೇಕಾಗತ್ತೆ ಅಂತ. ಅದಾದಮೇಲೆ ಇವ್ರು ಹೇಳ್ಕೊಟ್ಟಿರೋದ್ರಲ್ಲಿ ಒಂದು ಅರ್ಧ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಔಟ್ಪುಟ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಸುಮಾರು ಜನ ನೋಡಿದವ್ರು ಹೇಳ್ತಾ ಇದ್ದಾರೆ.
ಸೊ ಈಗರ ಕಾಯ್ತಿದ್ದೀನಿ ಹೇಗಿರುತ್ತೆ ರೆಸ್ಪಾನ್ಸು ಆಲ್ ಓವರ್ ಕರ್ನಾಟಕ ಅಂತ. ಪ್ರೋಮೋ ತುಂಬ ಚೆನ್ನಾಗಿ ರೀಚ್ ಆಯಿತು. ನಮ್ಮ ಸೆಕೆಂಡ್ ಪ್ರೋಮೋ ಆಲ್ಮೋಸ್ಟ್ 58 ಲಕ್ಷ ಜನ ನೋಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಆ ಥರ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ರೀಚ್ ಆಗುತ್ತೆ ಅಂತ. ಸೊ ಈಗಲಿ ವೇಟಿಂಗ್ ಆ್ಯಂಡ್ ನಿಮ್ಮೆಲ್ಲರ ಬೆಂಬಲ ಮುಂಚೆಯಿಂದನೂ ಇದೆ, ಮುಂದೆನೂ ಬೇಕು. ಥ್ಯಾಂಕ್ ಯು ಸೋ ಮಚ್. ಒಂದು ಲಾಸ್ಟಲ್ಲಿ ಒಂದಿಬ್ಬರು ಕೂತಿದ್ದಾರೆ, ಅವ್ರದ್ದು ಒಂದು ಲಾಸ್ಟಲ್ಲಿ ಕೂತಿರೋದೊಂದು ಲವ್ ಸ್ಟೋರಿ ಇದೆ, ಅದರ ಎಕ್ಸ್ಪೀರಿಮೆಂಟ್ ಕೇಳೋದಿದ್ರೆ ಕೇಳ್ಬೋದು ಸರ್. ಜಯಂತ್ ಅವರಿಗೆ, ಜಯಂತ್ ಗಣೇಶ್, ಅದನ್ನು ಕೇಳಿ ಸರ್. ನಮ್ಮ ಹೀರೋನು ಬರ್ತಾರೆ ಸ್ವಲ್ಪ ದಿನದಲ್ಲೇ, ಅಂದರೆ ಗ್ಯಾರೇಜ್ ಲವ್ ಸ್ಟೋರಿ. ಹಾಂ, ಆ ಥರ. ಅಯ್ಯೋ ಇಲ್ಲ, ಅದು ಅವ್ರು ಕಾಲೇಜ್ ಸ್ಟೂಡೆಂಟ್ ಆಗಿರ್ತಾರೆ, ಹೇಳ್ಬೋದು. ಇದು ಸಿನಿಮಾ ಥರಾನೇ. ನನ್ಗೆ ಯಾರು ಹೀರೋಯಿನ್ ಸಿಂಗಲ್. ಗಣಿ ನಮ್ಮ ಹತ್ರ ಬಂದಿದ್ದೇ ಬೇರೆ ವಿಷಯಕ್ಕೆ, ಅದಾಗಿದ್ದೇ ಬೇರೆ ಇದೆ. ಯಾರನ್ನೋ ಕರ್ಕೊಂಡು ಬಂದಿದ್ದು ನಮ್ಮ ಸೀರಿಯಲಿ ಕಮಿಟ್ ಆಗಿದ್ದು. ಯಾರು ವೆಂಕಟೇಶ ಈಗ ಬನ್ನ ಇಲ್ಲಿ ಕಾಣಿಸ್ತಾ ಇಲ್ಲ ರೈಟ್. ಏನು ಮಂಗಳ ಅಲ್ಲ, ಮಂಗಳಮ್ಮ, ನಿಮ್ಮ ಪ್ರಶ್ನೆಗೆ ಎಲ್ಲ ಸಿನಿಮಾ ಸೇರಿ ಮಾಡ್ತಾನೆ ಅಂತಲ್ಲ, ಎಲ್ಲ ಸಿನಿಮಾ ಎಲ್ಲಿಂದ ಬಂದಿದೆಯಮ್ಮ? ರಾಮಾಯಣ ಮಹಾಭಾರತ ಬಿಟ್ಟು ಏನಾದರೂ ಕತೆ ಮಾಡೋಕ್ಕಾಗುತ್ತೆ? ಹೇಳ್ಬಿಡಮ್ಮ ನೀನು. ರಾಮಾಯಣ ಮಹಾಭಾರತ ಬಿಟ್ಟು ಯಾರಾದರೂ ಬೇರೆ ಕತೆ ಮಾಡಲಿ. ನಾನು ಮಹಾಭಾರತದ ಎಲ್ಲ ಇದೆ. ರಾಮಾಯಣದಲ್ಲಿ ಬಿಗಿನಿಂಗ್ ಫಸ್ಟ್ ಫ್ರೇಮಿಂದ ಹಿಡಿದು ಕೊನೆ ಫ್ರೇಮ್ವರೆಗೂ ಬರೀ ಶೋಕನೇ ಇರೋದು ಅಲ್ವಾ? ಅದನ್ನ ಬಿಟ್ಟೇನ ನಾವು ಸಿನಿಮಾ ಮಾಡೋಕ್ಕಾಗಲ್ಲ. ಏನಮ್ಮ ಹೇಳಪ್ಪ, ಕಾಲೆಳೆಯಕ್ಕಿರ್ತೀಯ ಹೇಳು ನೀನು. ಖಂಡಿತ ಅದು ಅವರು, ನಾನು ಎಲ್ಲದಕ್ಕೂ ರೆಡಿ. ತೋರಿಸ್ತಾರಂತೆ. ಆ ಪಾತ್ರನೇ ಒಂದು ಅಂಡರ್ ಕರೆಂಟ್ ಪಾತ್ರ. ಮಕ್ಕಳ ಎದುರುಗಡೆ ಅದು ರಿಯಾಕ್ಟ್ ಮಾಡಲ್ಲ. ಆ ಮಕ್ಕಳು ಗೊತ್ತಿಲ್ದಂಗೆ ಹೋಗಿ ಬೇರೆ ಕಡೆ ರಿಯಾಕ್ಟ್ ಮಾಡುತ್ತೆ. ಅದು ಮುಂದೆ ತುಂಬ ಆ ಕ್ಯಾರೆಕ್ಟ್ರು ತುಂಬ ತೂಕವಾಗಿರೋ ಕ್ಯಾರೆಕ್ಟ್ರು. ಈಗ ನೋಡ್ಲಿಕ್ಕೆ ಹಂಗೆ ಅನ್ಸುತ್ತೆ ಅಷ್ಟೆ. 100%. ಬಹುಶಃ ಮೋಕ್ಷ ಆ್ಯಂಡ್ ಮನು, ನನ್ನ ಆಡಿಷನ್ ಅಂತ ಏನಾದರೂ ಮಾಡಿದರೆ ನನ್ನ ಲೈಫಲ್ಲಿ ಈ ಸೀರಿಯಲ್ಗೇನೆ ಆಡಿಷನ್, ಸ್ಕ್ರೀನ್ ಟೆಸ್ಟ್. ಸರಿ, ಸ್ಕ್ರೀನ್ ಟೆಸ್ಟ್. ಇಂಗ್ಲೀಷ್ ಬರಲ್ಲಪ್ಪ ನನಗೆ. ಸ್ಕ್ರೀನ್ ಟೆಸ್ಟ್ ಅಂತ ಮಾಡಿದರೆ ಅದು ಒಂದು ಸತಿ ಅಲ್ಲ, ಅದೊಂದು 4 ಸತಿನೋ 5 ಸತಿನೋ ಮಾಡಿರಬೇಕು. ನನ್ನ ಲೈಫಲ್ಲಿ ಇದೆ ಫಸ್ಟ್. ನನ್ನ ಮೊದಲನೇ ಸಿನಿಮಾನು ನಾನು ಆಡಿಷನ್ಗೂ ಹೋಗಿಲ್ಲ, ಸ್ಕ್ರೀನ್ ಟೆಸ್ಟ್. ಅವಾಗೆಲ್ಲ ಸ್ಕ್ರೀನ್ ಟೆಸ್ಟ್ ಅಂತ ಇರಲಿಲ್ಲ, ಆಡಿಷನ್ ಅಂತ ಇದ್ರು. ಅಲ್ಲ ಗೊತ್ತು ಚೆನ್ನಾಗಿ, ಆದರೂ ಕರೆಸ್ಕೊಳ್ಳೋರು ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಒಂದು ಸಿನಿಮಾ ಒಬ್ಬ ಡೈರೆಕ್ಟರ್ ಡಿಸೈಡ್ ಮಾಡ್ತಾರೆ, ಒಬ್ಬ ಪ್ರೊಡ್ಯೂಸರ್ ಡಿಸೈಡ್ ಮಾಡ್ತಾರೆ. ಇಲ್ಲ, ಆಗಲ್ಲ. ಇವತ್ತಿನ ದಿನದಲ್ಲಿ ಚಾನೆಲ್ ಅಲ್ಲಿ ಓಕೆ ಒಬ್ಬರಿಂದ ಒಬ್ರು ಒಪ್ಕೊಳ್ಳೋಷ್ಟೊತ್ತಿಗೆ ಬಹಳ ಕಷ್ಟ ಇದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.